ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪಿಗಳ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 2ನೇ ಅಧ್ಯಾಯ 3ನೇ ಪಾದ 1ನೇ ಅಧಿಕರಣದೊಳಗೆ 6ನೇ ಸೂತ್ರದ ಮುಂದುವರೆದಿರ್ತಕ್ಕಂಥ ಭಾಷ್ಯದ ವಿಭಾಗ ಇಲ್ಲಿ. ಯಚ್ಯ ಉಕ್ತಂ ಆಕಾಶಸ್ಯ ಸರ್ವೇಣ ಅನನ್ಯ ದೇಶ ಕಾಲತ್ವಾತ್ ಬ್ರಹ್ಮಣ ತತ್ಕಾರ್ಯಶ್ಚ ಸಹ ವಿದಿತಮೇವ ತದ್ಭವತಿ ಅತಃ ನ ಪ್ರತಿಜ್ಞಾ ಹೀಯತೆ ನ ಚ ಏಕಮೇವ ಅದ್ವಿತೀಯಂ ಇತಿ ಶ್ರುತಿ ಕೋಪೋ ವಾ ಭವತಿ ಕ್ಷೀರೋದಕವತ್ ಬ್ರಹ್ಮಾನಭಸೋಃ ಅವಿತಿರೇಕೋಪತ್ತೇಃ ಇತಿ. ಇದಿಷ್ಟು ಪೂರ್ವ ಪಕ್ಷದ ವಿಚಾರ. ಇದಿಷ್ಟು ಭಾಷ್ಯ. ಒಂದು ಅತ್ರ ಉಚ್ಯತೆ ಅನ್ನೋದು ಮುಂದೆ ಆಚಾರ್ಯರು ಅದಕ್ಕೆ ಸಿದ್ಧಾಂತವನ್ನು ಹೇಳ್ತಾ ಇದ್ದಾರೆ. ಯಚ್ಚ ಉಕ್ತಂ ಆಕಾಶಸ್ಯ ಸರ್ವೇಣ ಅನನ್ಯ ದೇಶ ಕಾಲತ್ವಾತ್. ಪೂರ್ವದಲ್ಲಿ ಪೂರ್ವ ಪಕ್ಷ ಏನು ಹೇಳ್ಕೊಂಡು ಬಂದಿದ್ದ ಅಂತಂದ್ರೆ, ಈ ಆಕಾಶ ಅನ್ನುವಂತಹದ್ದು ಈ ಎಲ್ಲಾ ವಸ್ತುಗಳ ಒಂದು ದೇಶ ಕಾಲಕ್ಕಿಂತ ಅದು ಅನನ್ಯವಾದ ದೇಶ ಕಾಲ ಉಳ್ಳದ್ದು ಅಂತ. ಅಂದ್ರೆ ಈಗ ಆಕಾಶ ಅನ್ನುವಂತಹದ್ದೇನಾದ ಈ ಎಲ್ಲಾ ವಸ್ತುಗಳು ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿಯೊಂದು ವಸ್ತುಗಳು ಅದಾವಲ್ಲ, ಅವುಗಳ ಒಂದು ದೇಶ ಕಾಲಕ್ಕಿಂತ ಇದು ಅನನ್ಯವಾದ ಅಂತಂದ್ರೆ ಏನು, ಬೇರೆ ಅಲ್ಲದ ಅಂತ. ಬೇರೆ ಅಲ್ಲದ ಒಂದು ದೇಶ ಕಾಲ ಉಳ್ಳದ್ದಾದ್ದರಿಂದ ಬ್ರಹ್ಮ ಮತ್ತು ಅದರ ಕಾರ್ಯಗಳೊಡನೆ ಅದನ್ನು ಕೂಡ ಅರಿತುಕೊಂಡಂತೆ ಆಗ್ತದ ಅಂತ ಅವನು ಉಪದೇಶ ಮಾಡ್ಕೊಂಡ್ ಬಂದಿದ್ದವನು, ಹೇಳ್ಕೊಂಡ್ ಬಂದಿದ್ದ. ಇದ್ರು ಬ್ರಹ್ಮಣ ತತ್ ಕಾರ್ಯಶ್ಚ ಸಹ ವಿದಿತಮೇವ ತದ್ಭವತಿ. ಅಂದ್ರೆ ಅವನ ಅಭಿಪ್ರಾಯ ಏನಾದ ಅಂತಂದ್ರೆ, ಈ ಆಕಾಶ ಮತ್ತು ಬ್ರಹ್ಮ ಅನ್ನುವಂತಹದ್ದು ಎರಡೂ ಅನನ್ಯದಾವು ಅಂತ. ಅವ್ಯತಿರೇಕ ಅಂದ್ರೆ ಬೇರೆ ಬೇರೆ ಅಲ್ಲ ಅಂತ. ಯಾಕಂತಂದ್ರೆ ಈ ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿಯೊಂದು ವಸ್ತುಗಳು ಏನದಾವು ಅಂತಂದ್ರೆ ಅವು ಅನನ್ಯವಾಗಿರ್ತಕ್ಕಂಥ ದೇಶ ಕಾಲುಗಳದಾವು ಅಂತ. ಅಂದ್ರೆ ಇಲ್ಲಿ ಮತ್ತವೆಲ್ಲ ಆಕಾಶದೊಳಗನ ಅದಾವಲ್ಲ, ಅವು ಎಲ್ಲಾ ವಸ್ತುಗಳು ಅವು ದೇಶ ಕಾಲಕ್ಕಿಂತ ಬೇರೆ ಅಲ್ಲದೆ ಇರ್ತಕ್ಕಂಥ ಅವು ದೇಶ ಕಾಲ ಉಳ್ಳದ್ದಾಗಿದ್ದಾವ ಅಂತ. ಅಂದ್ರೆ ಆಕಾಶ ಅನ್ನುವಂತಹದ್ದು ಅಂದ್ರೆ ಎಲ್ಲಾ ವಸ್ತುಗಳು ನಾವು ಜಗತ್ತಿನಲ್ಲಿ ಏನೇನು ನೋಡ್ತೇವಲ್ಲ, ಪ್ರತಿಯೊಂದು ವಸ್ತುಗಳ ಒಂದು ದೇಶ ಕಾಲ ಅವುಗಳಿಗಿಂತ ಅದು ಬೇರೆ ಅಲ್ಲದೆ ಇರ್ತಕ್ಕಂಥ ದೇಶ ಕಾಲ ಉಳ್ಳದ್ದು ಅಂತ ಹೇಳಿ ಹಿಂದೆ ಅವನು ಹೇಳ್ಕೊಂಡು ಬಂದಿದ್ದ. ಈಗ ನಾವು ಬ್ರಹ್ಮವನ್ನ ಅರತ್ರ ಅದರ ಕಾರ್ಯವಾಗಿರತಕ್ಕಂಥ ಸಮಸ್ತ ವಸ್ತುಗಳನ್ನು ಅರಿತಂತೆ ಅಂತ ಹೇಳಿದ್ರಲ್ರಿ ಹಿಂದೆ. ಆ ರೀತಿಯಾಗಿ ಇಲ್ಲಿ ನಾವು ಅದನ್ನು ಬಿಟ್ರೆ ಇಲ್ಲಿ ಆಕಾಶವನ್ನು ಕೂಡ ಅರ್ಥಂತೆ ಅಂತ. ಇಲ್ಲಿ ಬ್ರಹ್ಮ ಮತ್ತು ಅದರ ಕಾರ್ಯಗಳೊಡನೆ ಅದನ್ನು ಕೂಡ ಅರ್ಥಂತೆ ಆಗ್ತದ ಅಂತ, ಆಕಾಶವನ್ನು ಕೂಡ ಅರ್ಥಂತೆ ಆಗ್ತದ. ಯಾಕಂತಂದ್ರೆ ಅಲ್ಲಿ ಎಲ್ಲಾ ವಸ್ತುಗಳ ಒಂದು ದೇಶ ಕಾಲಕ್ಕಿಂತ ಅನನ್ಯವಾದ ದೇಶ ಉಳ್ಳದ್ದಾದ್ದರಿಂದ ಈ ಬ್ರಹ್ಮ ಮತ್ತು ಕಾರ್ಯಗಳೊಡನೆ ಅದನ್ನು ಕೂಡ ಅರ್ಥಂತೆ ಆಗ್ತದ ಅಂತ ಹೇಳಿ ಹಿಂಗ ಅಂದಿದ್ದ. ಅವಾಗ ಪ್ರತಿಜ್ಞೆಕ್ಕೂ ಏನು ಹಾನಿ ಮಾಡ್ದಂಗ ಆಗಂಗಿಲ್ಲ. ಅಂದ್ರೆ ಒಂದನ್ನು ಅರಿತರೆ ಎಲ್ಲವನ್ನು ಅರಿತಂತೆ ಆಗುವುದು ಅಂತ ಹೇಳಿ ಏನು ಒಂದು ಪ್ರತಿಜ್ಞೆ ಅನ್ನುವಂತಹದ್ದಿತ್ತಲ್ಲ, ಆ ಪ್ರತಿಜ್ಞೆನ ಕೈ ಬಿಟ್ಟಂತೆ ಆಗುವುದಿಲ್ಲ ಅಂತ. ಮತ್ತು ಏಕಮೇವ ಅದ್ವಿತೀಯ ಅಂತ ಶ್ರುತಿ ಹೇಳಿತ್ತಲ್ರಿ ಇವಾಗ, ಆ ಶ್ರುತಿಗೂ ಕೂಡ ವಿರುದ್ಧ ಆಗುವುದಿಲ್ಲ ಅಂತ. ಅಂದ್ರೆ ಅವನ ಅಭಿಪ್ರಾಯನು ಆಕಾಶನೂ ಕೂಡ ಉತ್ಪತ್ತಿ ರಹಿತದ, ನಿತ್ಯದ. ಈ ಬ್ರಹ್ಮನೂ ಕೂಡ ಅದು ಉತ್ಪತ್ತಿ ರಹಿತ ನಿತ್ಯದ.
ಅಂದ್ರೆ ಎರಡು ಲಕ್ಷಣಗಳು ಆಕಾಶ ಮತ್ತು ಬ್ರಹ್ಮದಲ್ಲಿ ಅದಾವ. ಆದ್ದರಿಂದ ಇಲ್ಲಿ ಒಂದನ್ನ ಅರಿತರೆ ಎಲ್ಲವನ್ನ ಅರಿತಂತೆ ಆಗುವುದು ಅನ್ನುವಂತ ಏನು ಒಂದು ಪ್ರತಿಜ್ಞೆ ಮಾಡಿದ್ರಲ್ಲ, ಆ ಪ್ರತಿಜ್ಞೆಯನ್ನ ನಾವು ಕೈ ಬಿಟ್ಟಂತೆ ಆಗಂಗಿಲ್ಲ ಅಂತ. ಮತ್ತು ಏಕಮ ಅದ್ವಿತೀಯ ಅನ್ನುವಂಥ ಶ್ರುತಿಯು ಕೂಡ ಇದು ವಿರುದ್ಧ ಆಗುವುದಿಲ್ಲ ಅಂತ ಅವನು ಪೂರ್ವದಲ್ಲಿ ಹೇಳ್ಕೊಂಡು ಬಂದಿದ್ದವನ್ನ. ಅದಕ್ಕೆ ಹೇಗೆ ಅಂತಂದ್ರೆ ಅದಕ್ಕಂತ ಇದ್ದಾರೆ ಅವರು ಕ್ಷೀರೋದಕವತ್, ಅಂದ್ರೆ ಹಾಲು ಮತ್ತು ನೀರಿನಂತೆ ಅಂತ. ನಚ ಏಕಮೇವ ಅದ್ವಿತೀಯಂ ಇತಿ ಶ್ರುತಿ ಕೋಪೋ ಭವತಿ. ಏಕಮೇವ ಅದ್ವಿತೀಯ ಅನ್ನುವಂತ ಶ್ರುತಿಯು ಕೂಡ ಇದರಿಂದ ಕೋಪಿಸಿಕೊಳ್ಳಲಾರದು ಅಂತ. ಅಂದ್ರ ಆ ಶ್ರುತಿಗೇನು ಬಾಧ ಬರಂಗಿಲ್ಲ ಅಂತ, ಪ್ರತಿಜ್ಞೆನೂ ಬಿಟ್ಟಂಗ ಆಗಂಗಿಲ್ಲ. ಮತ್ತು ಏಕಮೇವ ಅದ್ವಿತೀಯ ಅನ್ನುವಂತ ಶ್ರುತಿಗೂ ಕೂಡ ಅದು ಶ್ರುತಿ ಕೋಪೋ ಭವತಿ ನ ಕೋಪೋ ಭವತಿ ಅಂತ, ಶ್ರುತಿಗೂ ಕೂಡ ವಿರುದ್ಧ ಆಗುವುದಿಲ್ಲ ಅಂತ ಹೇಳಿ ಪೂರ್ವದಲ್ಲಿ ಹೇಳಿದ್ದವನು. ಅದಕ್ಕೆ ಏನ್ ದೃಷ್ಟಾಂತ ಕೊಟ್ಟಿದ್ನ ಅಂತಂದ್ರೆ ಕ್ಷೀರೋದಕವತ್ ಬ್ರಹ್ಮನವಸೋಹೋ ಅವ್ಯತಿರೇಕೋ ಪತ್ತೇಹೇ. ಹಾಲು ಮತ್ತು ನೀರು ಎರಡೂ ಯಾವ ರೀತಿಯಾಗಿ ಅಭೇದವಾಗಿದ್ದಾವೆಯೋ, ಅವು ಎರಡು ಒಂದಕ್ಕೊಂದು ಬೇರೆ ಅಲ್ಲ. ಹಾಲು ನೀರು ಎರಡು ಕೂಡ್ಯಾವಲ್ರಿ ಇವಾಗ. ಈಗ ಹಾಲು ಬೇರೆ ನೀರ್ ಬೇರೆ ಅನ್ನುವಂತಹದ್ದು ಅಲ್ಲಿ ಇಲ್ಲವೇ ಇಲ್ಲಲ್ರಿ. ಹಂಗ ನಭ ಬ್ರಹ್ಮನಭಸೋಹೋ, ಇಲ್ಲಿ ಬ್ರಹ್ಮ ಆಯ್ತು ಆಕಾಶ ಆಯ್ತು, ಇವು ಎರಡೂ ಕೂಡ ಅವ್ಯತಿರೇಕೋಪತ್ತೇಹೇ. ಅವ್ಯತಿರೇಕ ಅಂದ್ರೆ ಎರಡು ಬೇರೆ ಬೇರೆ ಅಲ್ಲದ್ದು ಅಂತಿವು. ಬ್ರಹ್ಮ ಆಕಾಶ ಎರಡು ಇವು ಬೇರೆ ಬೇರೆ ಅಲ್ಲದವುಗಳು ಅಂತೇಳಿ ಈ ರೀತಿಯಾಗಿ ಅವನು ಹೇಳಿದ್ದ. ಹೇಗೆ ಅಂತ ಕ್ಷೀರೋದಕವತ್ತು ಅಂತ ಹೇಳಿದ್ದ. ಹಾಲು ನೀರುಗಳು ಹೆಂಗ ಎರಡು ಬೇರೆ ಬೇರೆ ಅಲ್ಲವೋ ಹಾಗೆ ಇಲ್ಲಿ ಬ್ರಹ್ಮ ಮತ್ತು ಆಕಾಶ ಇವೆರಡು ಅವ್ಯತಿರೇಕಗಳೇ ಆಗಿದ್ದಾವೆ ಅಂತ ಹೇಳಿ ಇಷ್ಟು ಇದು ಪೂರ್ವ ಪಕ್ಷ. ಹಿಂದೆ ಇದನ್ನ ಹೇಳ್ಕೊಂಡ್ ಬಂದಿದ್ದಾವ ಅದನ್ನ. ಅದಕ್ಕೆ ಈಗ ಆಚಾರ್ಯರು ಅತ್ರ ಉಚ್ಯತೆ, ಈಗ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಆಚಾರ್ಯರು ಇದರಿಂದ ಉತ್ತರ ಕೊಡ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ ಅವರು, ನ ಕ್ಷೀರೋದಕ ನ್ಯಾಯೇನ ಇದಂ ಏಕ ವಿಜ್ಞಾನೇನ ಸರ್ವ ವಿಜ್ಞಾನಂ ನೇತವ್ಯಂ. ನೋಡಪ್ಪ, ನೀನಿಲ್ಲಿ ಕ್ಷೀರೋದಕ ನ್ಯಾಯದಿಂದ ಹಾಲು ನೀರು ಎರಡು ಒಂದ ಅದಾವು ಅಂತ ಹೇಳಿ ಈ ನ್ಯಾಯವನ್ನು ಇಟ್ಟುಕೊಂಡು ಒಂದನ್ನ ಅರತ್ರ ಎಲ್ಲವನ್ನ ತಿಳಿದಂತ ಆಗ್ತದ ಅನ್ನುವಂತ ಈ ಒಂದು ವಿಚಾರವನ್ನ ಇಲ್ಲಿ ತಗೊಂಡು ಬಂದು ಹೇಳಬೇಡ ಅಂತಾರ ಅವರು. ಅದನ್ನ ನೀನು ಎಳ್ಕೊಂಡು ಬಂದು ಹೇಳಕ್ ಹೋಗ್ಬೇಡ ಅಂತ. ಇದನ್ನ ಯಾವುದು ಒಂದನ್ನ ಅರ್ಥ ಎಲ್ಲವನ್ನ ಅರಿತಂತೆ ಆಗುವುದು ಅನ್ನುವಂತ ಏನು ಪ್ರತಿಜ್ಞೆ ಐತಲ್ಲ, ಅದನ್ನ ಇಲ್ಲಿ ಕ್ಷೀರೋದಕ ನ್ಯಾಯದಿಂದ ಅಂತ ಹಾಲು ನೀರು ಒಂದೇ ಅನ್ನುವಂತ ಒಂದು ನ್ಯಾಯವನ್ನು ಇಟ್ಟುಕೊಂಡು ಅದನ್ನ ಇಲ್ಲಿ ಅರ್ಥ ಮಾಡುದು ಸರಿಯಲ್ಲ ಅಂತ ಹೇಳಿದ್ರು ಅವರು. ಯಾಕಂದ್ರೆ ಮೃದಾದಿ ದೃಷ್ಟಾಂತ ಪ್ರಣಯನಾತ್ ಹಿ ಪ್ರಕೃತಿ ವಿಕಾರ ನ್ಯಾಯೇನೈವ ಇದಂ ಸರ್ವ ವಿಜ್ಞಾನಂ ನೇತವ್ಯಮಿತಿ ಗಮ್ಯತೆ. ಇಲ್ಲಿ ನಾವು ಪೂರ್ವದಲ್ಲಿ ದೃಷ್ಟಾಂತ ಕೊಟ್ಟು ಬಂದಿದ್ದೇವೆ ಈಗಾಗಲೇ. ಮೃದಾದಿ ದೃಷ್ಟಾಂತ ಪ್ರಣಯನಾಥ್, ಇಲ್ಲಿ ಮಣ್ಣು ಮತ್ತು ಮಣ್ಣಿನ ಕಾರ್ಯವಾಗಿರ್ತಕ್ಕಂಥ ಗಡಿಗೆ ಕುಡಿಕೆ ಮಡಿಕೆ ಏನದಾವಲ್ರಲ್ಲ ಅವೆಲ್ಲವೂ ಏನಾಗಿದಾವ, ಮಣ್ಣಿನ ಕಾರ್ಯಗಳೇ ಆಗಿದಾವೆ ಅಂತ. ಒಂದು ಮಣ್ಣಿನಿಂದ ಗಡಿಗೆನೂ ಮಾಡ್ತಾರ, ಕುಡಿಕೆನೂ ಮಾಡ್ತಾರ, ಮುಚ್ಚಳನು ಮಾಡ್ತಾರ, ಹರಿವಿನೂ ಮಾಡ್ತಾರ. ಅದಕ್ಕೆ ಮೃದಾದಿ ದೃಷ್ಟಾಂತ ಪ್ರಣಯನಾಥ್ ಅಂತ ಹೇಳಿದರು. ಆ ಮಣ್ಣು ಮೊದಲಾಗಿರ್ತಕ್ಕಂಥ ದೃಷ್ಟಾಂತವನ್ನ ಪ್ರಣಯನಾಥ್ ಈ ಪ್ರಕೃತಿ ವಿಕಾರ ನ್ಯಾಯೇನ, ಆ ದೃಷ್ಟಾಂತವನ್ನ ಇಲ್ಲಿ ತಗೊಂಡು ಬಂದಾರ. ಈಗ ಆ ದೃಷ್ಟಾಂತವನ್ನ ಹಿಂದೆ ಪೂರ್ವದಲ್ಲಿ ಕೃತಿಗಳಲ್ಲಿ ಅದನ್ನ ಹೇಳ್ಕೊಂಡು ಬಂದದ. ಇವಾಗ ಪ್ರಕೃತಿ ವಿಕಾರ ನ್ಯಾಯೇನ, ಪ್ರಕೃತಿ ಅಂದ್ರೆ ಕಾರಣ, ವಿಕಾರ ಅಂದ್ರೆ ಕಾರ್ಯ, ಕಾರಣ ಕಾರ್ಯ ನ್ಯಾಯದಿಂದ ಅಂತ. ಇದಂ ಸರ್ವ ವಿಜ್ಞಾನಂ ನೇತವ್ಯಂ, ಇಲ್ಲಿ ಒಂದನ್ನು ಅರಿತರೆ ಎಲ್ಲವನ್ನ ಅರಿತಂತ ಆಗುತ್ತದೆ ಎನ್ನುವಂತ ಈ ಪ್ರತಿಜ್ಞೆ ಎನ್ನುವಂತಹದ್ದನ್ನ ನಾವಿಲ್ಲಿ ನೇತವ್ಯಂ, ಆ ದೃಷ್ಟಾಂತವನ್ನು ತಗೊಂಡು ಬಂದು ನಾವಿಲ್ಲಿ ಹೇಳಬೇಕೇ ಹೊರತು ಇಲ್ಲಿ ಹಾಲು ನೀರಿನ ಒಂದು ನ್ಯಾಯವನ್ನು ತಗೊಂಡು ಬಂದು ಒಂದರ ಜ್ಞಾನದಿಂದ ಎಲ್ಲದರ ಜ್ಞಾನ ಆಗ್ತದನ್ನುವಂತಹದ್ದನ್ನ ಇಲ್ಲಿ ಹೇಳಬಾರದು ಅಂತ
ಇಲ್ಲಿ ಆಚಾರ್ಯರು ಪೂರ್ವ ಪಕ್ಷಿಯನ್ನ ಕುರಿತು ಹೇಳಿದರು. ಯಾಕೆ ಇದು ನಮಗೆ ಸರಳದ. ಈಗ ಮಣ್ಣನ್ನು ಅರತ್ರ ಮಣ್ಣಿನ ಕಾರ್ಯವಾಗಿರ್ತಕ್ಕಂಥ ಘಟ್ಟಾದಿಗಳ ಒಂದು ಜ್ಞಾನ ನಮಗೆ ಆಗ್ತದೆ. ಕಾರಣದ ಜ್ಞಾನ ಮಾಡ್ಕೊಳ್ಬೇಕಲ್ಲ ನಾವು. ಈ ಗಡಿಗೆ ಕುಡಿಕೆ ಎಲ್ಲ ತಯಾರಾಗಬೇಕಾದ್ರೆ ಮಣ್ಣು ಕಾರಣವಾಗಿರ್ತಕ್ಕಂಥ ಮಣ್ಣು ಅರತ್ರ ಸಾಕು ನಮಗೆ ಅದರ ಕಾರ್ಯವಾಗಿರ್ತಕ್ಕಂಥ ಎಲ್ಲಾ ಗಡಿಗೆ ಮೊದಲಾದವನ್ನ ನಾವು ಅರಿತಂತೆ ಆಗುತ್ತದೆ ಅಂತ ಹೇಳಿ ನಾವು ಅದನ್ನ ಇಲ್ಲಿ ತಗೊಂಡು ಬಂದು ಅರ್ಥ ಮಾಡ್ಬೇಕು. ನಾವು ಅದನ್ನ ಬಿಟ್ಟು ನಾವು ಕ್ಷೀರೋದಕ ನ್ಯಾಯವನ್ನು ಇಟ್ಟುಕೊಂಡು ನಾವು ಅದನ್ನ ಅರ್ಥ ಮಾಡ್ಲಿಕ್ಕೆ ಬರಂಗಿಲ್ಲ ಅಂತ. ಯಾಕಂದ್ರೆ ಕ್ಷೀರ ಉದಕ ನ್ಯಾಯೇನ ಚ ಸರ್ವ ವಿಜ್ಞಾನಂ ಕಲ್ಪ್ಯಮಾನಂ ನ ಸಮ್ಯಕ್ ಜ್ಞಾನಂ ಭವತಿ ಅಂತ. ಸಮ್ಯಕ್ ಜ್ಞಾನಂ ನ ಶಾತ್ ಅಂತ ಹೇಳ್ತಾರೆ ಇಲ್ಲಿ. ಯಾಕಂದ್ರೆ ಇಲ್ಲಿ ಸರ್ವ ವಿಜ್ಞಾನ ಅನ್ನುವಂತಹದ್ದು ಇಲ್ಲಿ ಕ್ಷೀರೋದಕ ನ್ಯಾಯದಿಂದ ಕಲ್ಪಿಸಿದ್ದಾದರೆ ಅದು ಸಮ್ಯಕ್ ಜ್ಞಾನ ಆಗೋದಿಲ್ಲ ಅಂತ. ಇಲ್ಲೊಂದು ಟಿಪ್ಪಣಿ ಬರೀತಾರೆ ಅವರು. ಈ ಮಣ್ಣಿನ ಒಂದು ದೃಷ್ಟಾಂತದಿಂದ ಒಂದು ಪ್ರಕೃತಿ ಮತ್ತು ವಿಕಾರ ಅಂದ್ರೆ ಕಾರ್ಯಕಾರಣ ನ್ಯಾಯವನ್ನ ನಾವು ಅನುಸರಿಸುವುದಂತಂದ್ರೇನು, ಇಲ್ಲಿ ಉಪಾದಾನ ಕಾರಣವಾಗಿರ್ತಕ್ಕಂಥ ಬ್ರಹ್ಮ ಅದರ ಜ್ಞಾನದಿಂದ ವಿಕಾರವಾಗಿರ್ತಕ್ಕಂಥದ್ದು ಯಾವುದು, ಕಾರ್ಯವಾಗಿರ್ತಕ್ಕಂಥದ್ದು ಆಕಾಶಾದಿಗಳದಾವಲ್ರಿ, ಆಕಾಶಗಳನ್ನೆಲ್ಲವನ್ನು ನಾವು ಅರಿತಂತೆ ಆಗ್ತದಂತ ಇಲ್ಲಿ ಭಾವಿಸ್ಬೇಕಂತ. ಇಲ್ಲಿ ಮೂಲ ಉಪಾದಾನ ಕಾರಣ ಯಾವುದು ಬ್ರಹ್ಮ, ಅದರ ಕಾರ್ಯ ಯಾವುದು ಆಕಾಶಾದಿ ಪ್ರಪಂಚ ಅಂತ. ಆಕಾಶ ಎಲ್ಲವನ್ನ ಅರಿತಂತೆ ಆಗ್ತದೆ. ಬ್ರಹ್ಮದ ಜ್ಞಾನ ಮಾಡ್ಕೊಂಡ್ಬಿಟ್ರೆ ಆ ಕಾರ್ಯವಾಗಿರ್ತಕ್ಕಂಥ ಆಕಾಶ ಎಲ್ಲವನ್ನ ನಾವು ಅರಿತಂತೆ ಆಗ್ತದ ಅಂತ ಹೇಳಿ ಭಾವಿಸ್ಬೇಕು. ಇಲ್ಲಿ ಪ್ರಕೃತಿಯಾಗಿರ್ತಕ್ಕಂಥದ್ದು ಮಣ್ಣು ಅಂದ್ರೆ ಉಪಾದಾನ ಕಾರಣ ಯಾವುದು ಮಣ್ಣು, ಹಂಗಿಲ್ಲಿ ಬ್ರಹ್ಮ ಅಂತ. ಆದ್ರೆ ಇಲ್ಲಿ ಮಣ್ಣು ಅನ್ನುವಂಥದ್ದು ಇದು ಸಾವಯವ, ಇದು ಪರಿಣಾಮಿ ಆಗೈತಿ. ಹಂಗ ಇಲ್ಲಿ ಬ್ರಹ್ಮ ಅನ್ನುವಂಥದ್ದು ಇದು ಸಾವಯವ ಪರಿಣಾಮಿ ಅಂತ ಈ ರೀತಿಯಾಗಿ ನಾವು ಕಲ್ಪಿಸೋದು ಅವಶ್ಯಕತೆ ಇಲ್ಲ ಅಂತಲ್ಲಿ. ಯಾಕೆಂದ್ರೆ ಬ್ರಹ್ಮ ಅನ್ನುವಂಥದ್ದು ನಿರವಯವ ಆಗೈತಿ ಮತ್ತು ಅಲ್ಲಿ ಅದು ಪರಿಣಾಮಿ ಅಲ್ಲ. ಬ್ರಹ್ಮ ಅನ್ನುವಂಥದ್ದು ಅದು ಪರಿಣಾಮ ಹೊಂದದೇನು ಅಂತಂದ್ರೆ ಅಲ್ಲ. ಆ ರೀತಿಯನ್ನು ನಾವೇನು ಕಲ್ಪಿಸಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಇಲ್ಲಿ ಒಂದು ಹಾಲು ನೀರು ಅದನ್ನು ತಿಳ್ಕೊಟ್ರಿ. ಇವಾಗ ಇಲ್ಲಿ ನಾವು ಹಾಲಿನ ಜ್ಞಾನ ಮಾಡ್ಕೊಂಡೇವಿ ಅಂತಂದ್ರೆ ನಮಗೆ ನೀರಿನ ಜ್ಞಾನ ಆಗ್ತದೇನು? ಇಲ್ಲ. ಹಾಲಿನ ಜ್ಞಾನ ಮಾಡ್ಕೊಂಡ್ರೆ ಹಾಲಿನಿಂದ ಆಗಿರ್ತಕ್ಕಂಥ ಒಂದು ವಸ್ತುಗಳದಾವಲ್ಲ ಅದರ ಜ್ಞಾನ ಆದೀತೆ ಹೊರತು ಹಾಲ ಬೇರೆ ನೀರ ಬೇರೆ ಅಲ್ರಿ. ಇವಾಗ ಅದು ಕ್ಷೀರೋದಕ ನ್ಯಾಯದಿಂದ ಅಂತ ಹೇಳಿದ್ರಿ ಇಲ್ಲಿ. ನಹಿ ಕ್ಷೀರಜ್ಞಾನ ಗೃಹೀತಸ್ಯ, ಇಲ್ಲಿ ಕ್ಷೀರೋದಕ ನ್ಯಾಯನ ಚ ಸರ್ವವಿಜ್ಞಾನಂ ಕಲ್ಪ್ಯಮಾನಂ. ಹಾಲು ಮತ್ತು ನೀರಿನ ಒಂದು ನ್ಯಾಯದಿಂದ ಸರ್ವವಿಜ್ಞಾನ ಅನ್ನುವಂಥದ್ದನ್ನ ಕಲ್ಪನಾ ಮಾಡ್ಲಿಕ್ಕೆ ಮಾಡಿದ್ರೆ, ಅಲ್ಲಿ ಕ್ಷೀರೋದಕ ನ್ಯಾಯದಿಂದ ಕಲ್ಪಿಸಿದ್ದಾದ್ರೆ ಅದು ನ ಸಮ್ಯಕ್ ಜ್ಞಾನಂ ಶಾತ್, ಅದು ಯಥಾರ್ಥವಾದ ಜ್ಞಾನ ಆಗೋದಿಲ್ಲ ಅಂತ. ಅದನ್ನ ಇನ್ನು ಸ್ವಲ್ಪ ವಿಸ್ತರಣೆ ಮಾಡ್ತಾರೆ ನೋಡ್ರಿ. ನಹಿ ಕ್ಷೀರ ಜ್ಞಾನ ಗೃಹೀತಸ್ಯ ಉದಕಸ್ಯ ಸಮ್ಯಕ್ ಜ್ಞಾನ ಗೃಹೀತತ್ವಂ ನ ಅಸ್ತಿ. ಇಲ್ಲಿ ಕ್ಷೀರಜ್ಞಾನ ಗೃಹೀತಸ್ಯ, ಯಾವನಿಗೆ ಹಾಲಿನ ಯಥಾರ್ಥವಾಗಿರ್ತಕ್ಕಂಥ ಜ್ಞಾನ ಅನ್ನುವಂಥದ್ದಾಗೈತೋ, ಒಬ್ಬನು ಹಾಲಿನ ಜ್ಞಾನವನ್ನ ಮಾಡ್ಕೊಂಡಾನ, ಆದ್ರೆ ಅವನಿಗೆ ನೀರಿನ ಯಥಾರ್ಥ ಜ್ಞಾನ ಆಗೈತೇನೋ? ಅವನಿಗೆ ಆಗಿಲ್ಲ. ಹಾಲಿನ ಜ್ಞಾನ ಮಾಡ್ಕೊಂಡ್ರೆ ಹಾಲಿನ ಜ್ಞಾನವೇ ಆದೀತೆ ಹೊರತು ಆದ್ರೆ ನೀರಿನ ಯಥಾರ್ಥವಾಗಿರ್ತಕ್ಕಂಥ ಜ್ಞಾನವನ್ನ ಗ್ರಹಿಸದಂತೆ ಆಗಂಗಿಲ್ಲ ಅಂತ. ಅಲ್ಲಿ ಯಥಾರ್ಥ ಜ್ಞಾನ ಅದಂಗ ಆಗ್ತದಂತ ಹೇಳ್ತಾರೆ. ಈಗ ಒಂದು ಉದಾಹರಣೆ ಕೊಡ್ತಾರೆ ಅವರು. ಈ ಕಪ್ಪೆ ಚಿಪ್ ಅನ್ನುವಂತಹದ್ದು ಅದು, ಆ ಕಪ್ಪೆ ಚಿಪ್ ಅನ್ನುವಂತಹದ್ದು ನಮಗೇನಾಗಿ ಬೆಳ್ಳಿಯಾಗಿ ತೋರಾಕತ್ತದ. ಇವಾಗ ಕಪ್ಪೆ ಚಿಪ್ಪನ್ನ ಮಧ್ಯಾಹ್ನ ಬಿಸಿಲದೊಳಗೆ ನಾವು ನೋಡಿ ಏನಂದೇವಿ? ಬೆಳ್ಳಿ ಅಂತ ನಾವು ತಿಳ್ಕೊಂಡೇವಿ. ಅಂದ್ರೆ ಅಲ್ಲಿ ನಮಗ ಮಿಥ್ಯಾಜ್ಞಾನ ಐತಿಲ್ರಲ್ಲಿ, ಅಂದ್ರೆ ತಪ್ಪಾದ ತಿಳುವಳಿಕೆ ಆತಲ್ಲ ನಮಗ್ರಿ. ಕಪ್ಪೆ ಚಿಪ್ಪೇನು ಬೆಳ್ಳಿ ಅಲ್ಲದು,
ಅದು ಕಪ್ಪೆ ಚಿಪ್ ಅಂತ ತಿಳ್ಕೊಂಡ್ರೆ ಅದು ಯಥಾರ್ಥ ಜ್ಞಾನ. ಆ ಕಪ್ಪೆ ಚಿಪ್ಪನ್ನ ಬೆಳ್ಳಿ ಅಂತ ತಿಳ್ಕೊಂಡ್ರೆ ಅದು ಮಿಥ್ಯಾಜ್ಞಾನ ಆಗ್ತೈತೆ ಹೊರತು ಆ ಕಪ್ಪೆ ಚಿಪ್ಪಿನ ಯಥಾರ್ಥ ಜ್ಞಾನ ಆಗ್ತೈತೆ ಅಂದ್ರೆ ನಮಗೆ ಇಲ್ಲ. ಮುಂದೆ ಕಪ್ಪೆ ಚಿಪ್ಪಿನ ಯಥಾರ್ಥ ಜ್ಞಾನ ಮಾಡ್ಕೊಂಡಾಗ ಓಹೋ ಇದು ಬೆಳ್ಳಿ ಅನ್ನುವಂತಹದ್ದು ಇದು ಭ್ರಮ ಅಂತ ಅನಿಸ್ತದ, ಓ ಇದು ಮಿಥ್ಯಾಜ್ಞಾನ ಅಂತ ಅನಿಸ್ತದಲ್ರಿ. ಅದರಂತೆ ಇಲ್ಲಿ ನಾವು ನೀರನ್ನ ಹಾಲು ಅಂತ ನಾವು ತಿಳ್ಕೊಂಡೇವಂತ ತಿಳ್ಕೊಡ್ರಿ ಇವಾಗ, ಅದು ಯಥಾರ್ಥ ಜ್ಞಾನ ಆಗೋದಿಲ್ಲ ಅಂತ. ನೀರನ್ನುವಂತಹದ್ದನ್ನ ನಾವು ಹಾಲು ಅಂತ ನಾವು ಗ್ರಹಿಸಿದ್ದಾದರೆ ನಮಗ ಅದು ಹಾಲಿನ ಜ್ಞಾನ ಆದಂಗನ್ರದು ಇಲ್ಲ. ಯಾಕಂದ್ರೆ ಅಲ್ಲಿ ನೀರು ಹಾಲು ಬೇರೆ ಬೇರೆನೇ ಅದಾವಂತ ಅಲ್ಲಿ. ಅದಕ್ಕೆ ಇದು ದೃಷ್ಟಾಂತ ಕೊಟ್ಟು ಹೇಳಿರೋದು. ಯಾಕಂದ್ರೆ ಬೆಳ್ಳಿಯ ಅನ್ನುವಂತ ಯಥಾರ್ಥವಾಗಿ ಬೆಳ್ಳಿ ಇಲ್ಲೇ ಅಲ್ಲ, ಅದು ಮಿಥ್ಯಾಜ್ಞಾನವೇ. ಅಲ್ಲಿರೋದು ಕಪ್ಪೆ ಚಿಪ್ಪೆ. ಆ ಕಪ್ಪೆ ಚಿಪ್ಪ ಅಂತ ನಾವು ತಿಳ್ಕೊಂಡ ಮಾತ್ರಕ್ಕ ಯಾವುದು ಬೆಳ್ಳಿ ಅಂತ ಹೇಳಿ ಕಪ್ಪೆ ಚಿಪ್ಪನ್ನ ತಿಳ್ಕೊಂಡು ಗ್ರಹಿಸಿದ ಮಾತ್ರಕ್ಕೆ ಅದು ಮಿಥ್ಯಾಜ್ಞಾನ ಆಗ್ತೈತಿ ಹೊರತು ಅದು ಕಪ್ಪೆ ಚಿಪ್ಪಿನ ಯಥಾರ್ಥವಾದ ಜ್ಞಾನ ಅನ್ನುವಂಥದ್ದು ಹೆಂಗ ಆಗುವುದಿಲ್ಲವೋ ಹಾಗೆ ಇಲ್ಲಿ ನೀರನ್ನ ಹಾಲಂತ ತಿಳ್ಕೊಂಡ ಮಾತ್ರಕ್ಕೆ ಅದು ನಮಗ ಯಥಾರ್ಥ ಜ್ಞಾನ ಆಗೋದಿಲ್ಲ ಅಂತ ಹೇಳಿ ಇಲ್ಲಿ ನಮಗ ಅದನ್ನ ತಿಳಿಸಿದ್ರು. ಅದಕ್ಕೆ ಇಲ್ಲಿ ಹಾಲಿನ ಜ್ಞಾನ ಅನ್ನುವಂಥದ್ದು ಏನದಲ್ಲ, ಇದು ಅದನ್ನ ಗ್ರಹಿಸಿದಾಗ ನಮಗಲ್ಲಿ ನೀರಿನ ಯಥಾರ್ಥ ಜ್ಞಾನ ನಮಗ ಗ್ರಹಿಸಿದಂತೆ ಆಗೋದಿಲ್ಲ ಅಂತ ಇಷ್ಟು ವಿಷಯವನ್ನ ಇಲ್ಲಿ ಹೇಳ್ಕೊಂಡು ಬಂದ್ರು. ನಹಿ ಕ್ಷೀರ ಜ್ಞಾನ ಗೃಹೀತಸ್ಯ ಉದಕಸ್ಯ ಸಮ್ಯಗ್ ವಿಜ್ಞಾನ ಗೃಹೀತತ್ವಂ ನೈ ಅಸ್ತಿ. ಆದ್ದರಿಂದ ಇಲ್ಲಿ ಹಾಲಿನ ಒಂದು ಜ್ಞಾನದಿಂದ ಗ್ರಹಿಸಲ್ಪಟ್ಟಿರ್ತಕ್ಕಂಥ ನೀರು ಅದು ಸಮ್ಯಕ್ ಜ್ಞಾನ ಅಂತ ಯಾವ ರೀತಿಯಾಗಿ ಆಗುವುದಿಲ್ಲವೋ ಅಂತ. ಇನ್ನ ಮುಂದೆ ಭಾಷ್ಯದಲ್ಲಿ ಮುಂದುವರಿಸ್ತಾರೆ ಇದನ್ನ. ನ ಚ ವೇದಸ್ಯ ಪುರುಷಾಣಾಮಿವ ಮಾಯಾ ಅಲೀಕ ವಂಚನಾದಿಭಿಃ ಅರ್ಥಾವಧಾರಣಂ ಉಪಪದ್ಯತೆ. ಇಲ್ಲಿ ವೇದಸ್ಯ ಅಂತಂದ್ರೆ ಇಲ್ಲಿ ವೇದ ಅನ್ನುವಂತಹದ್ದು ಪುರುಷಾಣಾಮಿವ ಅಂದ್ರೆ ವೇದವು ಪುರುಷರಂತೆ ಅಂತ. ಇಲ್ಲಿ ಪುರುಷರಿಗೆ ಏನಾಗ್ತದಂತಂದ್ರೆ ಮಾಯಾ ಅಲೀಕ ವಂಚನಾದಿಭಿ ಅರ್ಥಾವಧಾರಣಂ ನ ಉಪಪದ್ಯತೆ ಅಂತ. ಇಲ್ಲಿ ಮಾಯೆ ಅನ್ನುವಂತಹದ್ದು, ಮಾಯಾ ಅಂತಂದ್ರೆ ಇಲ್ಲದನ್ನ ಇದ್ದಂಗ ತೋರ್ಸೋದಕ್ಕ ಮಾಯಾ ಅಂತ ಕರೀತಾರ. ಇಲ್ಲದ್ದು ಇದ್ದಂಗ ತೋರ್ಸೋದು, ಅದನ್ನ ತೋರ್ಸೋದು ಯಾವ್ದು ಮಾಯಾ. ಅದಕ್ಕೆ ಮಾಯಾ, ಇಲ್ಲದನ್ನ ಇದ್ದಂಗ ಯಾವ್ದು ತೋರ್ಸೋದಕ್ಕೆ ಮಾಯಾ ಅಂತ ಕರ್ಕೊಂಡು ಬರ್ತಾರ. ಆಮೇಲೆ ಅಲೀಕ ಅಂತ ಹೇಳಿದ್ರು, ಇರುವುದನ್ನ ಇಲ್ಲ ಅಂತ ತಿಳ್ಕೊಳ್ಳೋದನ್ನ ಅಲೀಕ ಅಂತ. ಯಾವ್ದು ಇರುವಂತಹ ವಸ್ತು ಅದ ಅದನ್ನ ಇಲ್ಲ ಅಂತ ಏನ್ ನಾವು ತಿಳ್ಕೊಳ್ತೇವಲ್ಲ ಇದಕ್ಕೆ ಅಲೀಕ ಅಂತ ಕರೀತಾರ. ಇನ್ನ ವಂಚನೆ ಅಂತ ಹೇಳಿದ್ರಿ ಇಲ್ಲಿ. ಅದಕ್ಕೆ ಇಲ್ಲಿ ಮಾಯಾ ಅಲೀಕ ವಂಚನಾದಿಭಿಹಿ ಅಂತ ಹೇಳಿದ್ರಲ್ಲಿ. ವಂಚನ ಅಂತಂದ್ರೆ ಏನು, ಜನರನ್ನ ಅದು ತಪ್ಪು ದಾರಿಗೆ ಒಯ್ಯುವಂತಹದ್ದು ವಂಚನೆ ಅಂತ. ಅಲ್ಲಿ ತಪ್ಪು ದಾರಿಗೆ ತಗೊಂಡು ಹೋಗುವಂತಹದ್ದು ಏನದ ಅದು ವಂಚನೆ ಅಂತ. ಈ ದೋಷಗಳು ಪುರುಷರಲ್ಲಿ ಇರಬಹುದು ಅಂತೀವು. ಯಾವುದು ಇಲ್ಲದನ್ನ ಇದ್ದಂಗ ತೋರ್ಸುದಾಗ್ಲಿ, ಇರುವುದನ್ನ ಇಲ್ಲ ಅನ್ನೋದಾಗ್ಲಿ, ಜನರನ್ನ ತಪ್ಪು ದಾರಿಗೆ ಒಯ್ಯುವುದಾಗಲಿ, ಇವು 3 ದೋಷಗಳದಾವಲ್ಲ ಇವು ಪುರುಷ ಅಂತ. ಆದ್ರೆ ಇಲ್ಲಿ ವೇದ ಅನ್ನುವಂತಹದ್ದೇನದಲ್ರಿ ಅದು ಅಪೌರುಷೇಯವಾಗಿರ್ತಕ್ಕಂಥದ್ದು. ಅವು ವೇದದಲ್ಲಿ ಇರೋದಿಲ್ಲ ಅಂತ. ವೇದಗಳಲ್ಲಿ ಮಾಯಿ ಅಂತಾಗಲಿ ಅಥವಾ ಅಲೀಕ ಅಂತಾಗಲಿ ಅಥವಾ ಇನ್ನೊಂದು ಮಾಯಾ ಅಲೀಕ ವಂಚನ, ಇವು ವಂಚನಾದಿ ಇವು 3 ವೇದಗಳಲ್ಲಿ ಇರ್ಲಿಕ್ಕೆ ಸಾಧ್ಯವಿಲ್ಲ ಅಂತ. ಒಬ್ಬ ಪುರುಷರಲ್ಲಿ ಇರಬಹುದು ಅಂಥೇಳಿ ಇಲ್ಲಿ ಆಚಾರ್ಯರು ಭಾಷ್ಯದಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅರ್ಥಾವಧಾರಣಂ ನ ಉಪಪದ್ಯತೆ. ಆದ್ದರಿಂದ ಅವುಗಳಿಂದ ಅಂದ್ರ ವೇದಗಳಿಂದ ಇಲ್ಲಿ ಅರ್ಥವನ್ನ ಇಲ್ಲಿ ನಿಶ್ಚಯಿಸ್ತದ ಎಂಬುದು ಇಲ್ಲಿ ಯುಕ್ತವು ಅಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ವೇದ ಅನ್ನುವಂತಹದ್ದು ಹೆಂಗ ಪುರುಷರಂತೆ ಮಾಯಾ ಅಲಿಕ ವಂಚನ ಮುಂತಾದವುಗಳಿಂದ ಅರ್ಥವನ್ನ ಅದು ನಿಶ್ಚಯಿಸ್ತದ ಅನ್ನುವಂಥದ್ದು
ಯುಕ್ತವೂ ಕೂಡ ಅಲ್ಲ ಅಂತ ಇಲ್ಲಿ ಹೇಳ್ಕೊಂಡು ಬಂದರು. ಅಂದ್ರೆ ಕ್ಷೀರೋದಕ ನ್ಯಾಯವನ್ನ ಇಲ್ಲಿ ಏಕದೇಶಿಯಾಗಿರ್ತಕ್ಕಂಥ ಗೌಣವಾದಿ ಹೇಳ್ಯಾನದನ್ನ. ಈ ವಾದದಲ್ಲಿಯೂ ಕೂಡ ಶ್ರುತಿಗೆ ಅಭಿಪ್ರಾಯ ಅಪ್ರಾಮಾಣ್ಯವೇ ಬರ್ತದ ಅಂತಿದು. ಕ್ಷೀರೋದಕ ನ್ಯಾಯವನ್ನು ಇಟ್ಕೊಂಡು ನಾವು ಹೇಳಿಕ್ ಹೋಗ್ಬಿಟ್ರೆ ಈ ಒಂದು ವಾದದೊಳಗ ಯಾಕೆ ಏಕದೇಶಿಯಾಗಿರ್ತಕ್ಕಂಥವನು ಈ ನ್ಯಾಯವನ್ನು ಇಟ್ಕೊಂಡು ಹೇಳಕ್ ಹೋಗ್ತಾ ಇದ್ದಾನಲ್ಲ, ಇದು ಶ್ರುತಿಗೆ ಅಪ್ರಾಮಾಣ್ಯವೇ ಆಗ್ತದಂತ. ಅದನ್ನ ಸೂಚಿಸೋದಕ್ಕೋಸ್ಕರವಾಗಿ ಇಲ್ಲಿ ಪೂರ್ವ ಪಕ್ಷಿಗಳ ವಾದದ ಜೊತೆಗೆ ಇದನ್ನು ಕೂಡ ಅಲ್ಲಿ ಸೇರಿಸಿದ್ದಾರೆ ಅಂತ ಇಲ್ಲಿ ಟೀಕದೊಳಗೆ ಬರೀತಾ ಇದ್ದಾರೆ ಅವರು. ಇನ್ನ ಎಷ್ಟು ಹೇಳ್ಕೊಂಡು ಬಂದ್ರೆ, ನೌಪಪದ್ಯತೆ ಸಾವಧಾರಣಾ ಚ ಇಯಂ ಏಕಮೇವ ಅದ್ವಿತೀಯಂ ಇತಿ ಶ್ರುತಿಃ ಕ್ಷೀರೋದಕನ್ಯಾಯೇನ ನೀಯಮಾನ ಪೀಡ್ಯೇತ. ಇನ್ನೂ ಒಂದು ಮಾತು ಏನ್ ಹೇಳಿದ್ರು ಅಂತಂದ್ರೆ, ಇಲ್ಲಿ ಏಕಮೇವ ಅದ್ವಿತೀಯಂ ಬ್ರಹ್ಮ ಅಂತ ಹೇಳಿ ಶ್ರುತಿ ಅನ್ನುವಂತದ್ದೇನು ಹೇಳ್ಕೊಂಡು ಬಂದಿರ್ತಲ್ರಿ ಈಗ, ಏಕಮೇವ ಅದ್ವಿತೀಯಂ ಇತಿ ಶ್ರುತಿ ಅಂತ. ಅಂದ್ರೆ ಈ ಶ್ರುತಿ ಅನ್ನುವಂತದ್ದನ್ನ ಇಲ್ಲಿ ಒತ್ತಿ ಹೇಳಿದ್ರಿಂದ ನಾವು ಕ್ಷೀರೋದಕ ನ್ಯಾಯನ ನಿಯಮಾನ ಪೀಢ್ಯೇತ, ಅಲ್ಲಿ ಕ್ಷೀರೋದಕ ನ್ಯಾಯದಿಂದ ನಾವು ಅದನ್ನ ತಗೊಂಡು ಬಂದು ಹೇಳಿದ್ದಾದ್ರೆ ಇಲ್ಲಿ ವಿರೋಧ ಅನ್ನುವಂತಹದ್ದು ಆಗ್ತದ ಅಂತ. ಆ ಏಕಮೇವ ಅದ್ವಿತಿ ಅನ್ನುವಂತ ಯಾವ ಶ್ರುತಿ ಅನ್ನುವಂತಹದ್ದಲ್ಲ, ಅದನ್ನ ಶ್ರುತಿ ಅನ್ನುವಂಥದ್ದಲ್ಲಿ ನಮ್ಗೆ ಗೊತ್ತು ಹೇಳ್ತಾ ಇದೆ. ಈ ಶ್ರುತಿಯನ್ನು ನಾವು ಇಲ್ಲಿ ಕ್ಷೀರೋದಕ ನ್ಯಾಯದಿಂದ ಅದನ್ನು ಒಂದು ವೇಳೆ ನಾವು ಅದನ್ನ ತಗೊಂಡು ಬಂದು ಹೇಳ್ತೀವಿ ಅಂತಂದ್ರೆ ಇದು ವಿರೋಧ ಆಗ್ತದ ಅಂತ ಹೇಳ್ತಾ ಇದ್ದಾರೆ ಅವರು. ಸಾವಧಾರಣಾ ಚ ಇಯಂ ಏಕಮೇವ ದ್ವಿತೀಯಂ ಇತಿ ಶ್ರುತಿ ಕ್ಷೀರೋದಕ ನ್ಯಾಯೇನ ನೀಯಮಾನ ಪೀಡ್ಯೇತ ನ ಚ ಸ್ವಕಾರಾಪೇಕ್ಷಯಾ ಇದಂ ವಸ್ತ್ವೇಕದೇಶ ವಿಷಯಂ ಸರ್ವವಿಜ್ಞಾನಂ ಏಕಮೇವ ಅದ್ವಿತೀಯತಾವಧಾರಣಂ ಚ ಇತಿ ನ್ಯಾಯಂ. ಇನ್ನ ಸ್ವಕಾರ್ಯಗಳ ಒಂದು ಅಪೇಕ್ಷೆಯಿಂದ ಆ ವಸ್ತುವಿನ ಒಂದು ಏಕದೇಶದ ವಿಷಯದ ವಿಜ್ಞಾನದಿಂದ ಸರ್ವ ವಿಜ್ಞಾನ ಅನ್ನುವಂತಹದ್ದು. ಅಂದ್ರೆ ಇಲ್ಲಿ ಸ್ವಕಾರ್ಯಗಳ ಒಂದು ಅಪೇಕ್ಷೆಯನ್ನು ಇಟ್ಟುಕೊಂಡು ನಾವು ಆ ವಸ್ತುವಿನ ಒಂದು ಏಕದೇಶ ಅಂದ್ರೆ ಸಂಪೂರ್ಣ ಅಲ್ಲ, ಆ ವಸ್ತುವಿನ ಒಂದು ಏಕದೇಶದ ಒಂದು ವಿಷಯದ ವಿಜ್ಞಾನ ಅಂದ್ರೆ ವಿಶೇಷವಾದ ಒಂದು ವಿಜ್ಞಾನದಿಂದ ಏನಾಗ್ತದ ಸರ್ವ ವಿಜ್ಞಾನವನ್ನ, ಮತ್ತು ಇಲ್ಲಿ ಏಕಮೇವ ಅದ್ವಿತೀಯ ಅನ್ನುವಂತ ಈ ಅವಧಾರಣೆಯನ್ನ ಹೇಳಿದೆ ಅಂತ ಈ ಪ್ರಕಾರವಾಗಿ ಹೇಳುವುದು ಕೂಡ ಇದು ಯುಕ್ತವಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಸ್ವಕಾರದ ಅಪೇಕ್ಷೆಯಿಂದಲೂ ಮತ್ತು ವಸ್ತುವಿನ ಏಕದೇಶದ ವಿಷಯದ ವಿಜ್ಞಾನವಾಗಿರ್ತಕ್ಕಂಥ ಸರ್ವ ವಿಜ್ಞಾನ ಅನ್ನುವಂತಹದ್ದನ್ನ ಏಕಮೇವ ಅದ್ವಿತೀಯ ಅನ್ನುವಂತ ಒಂದು ಅವಧಾರಣೆ ಹೇಳಿದೆ ಅಂತ ಅನ್ನೋದು ಕೂಡ ಇದು ಯುಕ್ತವಲ್ಲ. ಯಾಕೆ ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಅವರು, ನಚ ಸ್ವಕಾರಾಪೇಕ್ಷೆಯ ಇದಂ ವಸ್ತು ಏಕದೇಶ ವಿಷಯಂ ಸರ್ವವಿಜ್ಞಾನಂ ಏಕಮೇವ ಅದ್ವಿತೀಯತಾ ಅವಧಾರಣಂ ಚ ಇತಿ ನ್ಯಾಯಂ ಇತಿ ನ ನ್ಯಾಯಂ ಅಂತ ಇದನ್ನ ನ ಅನ್ನುವಂಥದ್ದು ಇಲ್ಲಿ ತಂದು ಇದನ್ನ ಮಾಡ್ಕೊಳ್ಬೇಕು ಅದನ್ನ. ಅದಕ್ಕೆ ಕಾರಣವನ್ನು ಹೇಳ್ತಾ ಇದ್ದಾರೆ. ಮೃದಾದಿಸ್ವಪಿ ತತ್ಸಂಭವಾತ್ ನ ತದಪೂರ್ವವತ್ ಉಪನ್ಯಸಿತವ್ಯಂ ಭವತಿ ಶ್ವೇತಕೇತೋ ಶ್ವೇತಕೇತೋ ಎನ್ನು ಸೌಮ್ಯ ಇದಂ ಮಹಾಮನ ಅನುಚಮಾನಮಾನಿ ಸ್ತಬ್ಧೋಶ್ಯುತ ತಮಾದೇಶಂ ಅಪ್ರಾಕ್ಷೋ ಏನಾಶ್ರುತಂ ಶ್ರುತಂ ಭವತಿ ಇತ್ಯಾದಿನ. ಇಲ್ಲಿ ಮೃದಾದಿಸು ಅಂತ ಹೇಳಿದ್ರು. ಮೃದಾದಿಸು ಅಂತಂದ್ರೆ ಇಲ್ಲಿ ಮಣ್ಣು ಮೊದಲಾಗಿರ್ತಕ್ಕಂಥ ದೃಷ್ಟಾಂತ ಅನ್ನುವಂತಹದ್ದೇನದಾವಲ್ಲ ಅವುಗಳಿಗೆ ಹೊಂದುಗಡೆಯಾಗುವುದರಿಂದ. ಹೇಗೆ ಅಂತಂದ್ರೆ ಇಲ್ಲಿ ಶ್ವೇತಕೇತು ಆಗಿರ್ತಕ್ಕಂಥವನು ತಂದೆಯ ಆಜ್ಞೆಯನ್ನು ಪಡ್ಕೊಂಡು 12 ವರ್ಷ ಅವನು ಗುರುಕುಲದಲ್ಲಿದ್ದುಕೊಂಡು ಎಲ್ಲ ವೇದಾಧ್ಯಯನವನ್ನು ಎಲ್ಲವನ್ನ ಮಾಡಿಕೊಂಡು ಬಂದ. ಮನೆಗೆ ಬಂದಾಗ ಅವನಿಗೆ ಸ್ವಲ್ಪ ಅಹಂಕಾರ ಬಂದ್ಬಿಟ್ಟಿತ್ತು ಅವನಿಗೆ, ನನ್ನಷ್ಟು ನಮ್ಮ ಅಪ್ಪನಿಗೂ ಏನೂ ಜ್ಞಾನ ಇಲ್ಲ ಅಂತ.
ಯಾಕಂದ್ರೆ ನಾನು ಮಹಾನ್ ವಿದ್ವಾಂಸನಾಗಿದ್ದೀನಿ, ನಾನು ಎಲ್ಲವನ್ನು ಓದಿದಂಥ ದೊಡ್ಡ ಪಂಡಿತನಾಗಿದ್ದೀನಿ ಅಂಥೇಳಿ ಅವನಿಗೆ ಸ್ವಲ್ಪ ಅವ ಅಹಂಕಾರದಿಂದ ಕೂಡ್ಕೊಂಡು ಬಂದು ಅವ ತಂದೆಗೆ ನಮಸ್ಕಾರ ಮಾಡಲೇ ಇಲ್ರಿ ಶ್ವೇತಕೇತು. ತಂದೆ ಅರಿತುಕೊಂಡ, ಓಹೋ ನನ್ನ ಮಗ ಇಲ್ಲೆಲ್ಲ ವಿದ್ಯಾ ಕಲ್ತು ಬಂದು ನಾನಾ ದೊಡ್ಡ ವಿದ್ವಾಂಸ, ನಾ ದೊಡ್ಡ ಪಂಡಿತ ಆಗೀನಿ, ಯಾಕಂದ್ರೆ ನನ್ನಂಗೆ ಪ್ರವಚನ ಮಾಡಕ್ಕೆ ಯಾರು ನಮ್ಮ ಅಪ್ಪಗೂ ಕೂಡ ಬರಂಗಿಲ್ಲ ಅಂತೇಳಿ, ಅಂದ್ರೆ ತನ್ನನ್ನ ಒಳ್ಳೆ ಪ್ರವಚನ ಸಮರ್ಥ ಮಹಾಮಾನಿ ಅಂದ್ರೆ ನಾನೇ ಬಹಳ ದೊಡ್ಡವನು ಅಂಥೇಳಿ ಈ ರೀತಿ ತಿಳ್ಕೊಂಡು ಅವ ಶಟದ ನಿಂತ್ಕೊಂಡಿದ್ದ. ತಂದೆ ಇವನಿಂದ ಬಂದು ನಮಸ್ಕಾರ ಮಾಡಲಿಲ್ಲ. ಅವಾಗ ಅದನ್ನು ಅರಿತುಕೊಂಡು ತಂದೆ ಏನು ಕೇಳಿದ, ಇವನಿಗೆ ಬಹಳ ಅಹಂಕಾರ ಬಂದದ ಅಂಥೇಳಿ ತಂದೆ ಅವನಿಗೆ ಪ್ರಶ್ನೆ ಮಾಡ್ತಾ ಇದ್ದ. ಅದಕ್ಕ ಅಂದ್ರೆ ಅವರು ಶ್ವೇತಕೇತು ಎನ್ನು ಸೌಮ್ಯ ಇದಂ ಮಹಾಮನ ಅನುಚಾನಮಾನಿ ಸ್ತಬ್ಧೋ ಅಶ್ಯುತಂ ತಮಾದೇಶ ಅಪ್ರಾಕ್ಷೋ ಏನಾಶ್ರುತಂ ಶ್ರುತಂ ಭವತಿ. ಅಲ್ಲಿ ತಂದೆ ಏನು ಪ್ರಶ್ನೆ ಮಾಡಿದ ಅಂತಂದ್ರ, ಮಗುವೆ ನೀನು ಗುರುಕುಲದಲ್ಲಿ ಹೋಗಿ ಬಂದಿದೆಯಲ್ಲ, ನಿನಗ ಗುರುಗಳು ಇಂಥ ವಿದ್ಯೆ ಹೇಳಿಕೊಟ್ಟಾರೇನು? ಯಾವುದು ಒಂದನ್ನ ಶ್ರವಣ ಮಾಡೋದ್ರಿಂದ ಎಲ್ಲವನ್ನ ತಿಳಿದಂತೆ ಆಗಿರಬೇಕು. ಅಶ್ರುತಂ ಶ್ರುತಂ ಭವತಿ, ಅಮತಂ ಮತಂ, ಅವಿಜ್ಞಾತಂ ವಿಜ್ಞಾತಂ ಭವತಿ. ಒಂದನ್ನ ತಿಳ್ಕೊಂಡ್ರೆ ಎಲ್ಲವನ್ನ ತಿಳಿದಂತೆ ಆಗಿರಬೇಕು, ಒಂದನ್ನ ಕೇಳಿದ್ರೆ ಎಲ್ಲವನ್ನು ಕೇಳಿದಂತೆ ಆಗಿರಬೇಕು. ಅಂಥದ್ದೇನಾದ್ರೂ ನಿನ್ನ ಗುರುಗಳು ಹೇಳಿಕೊಟ್ಟಾರೇನು ಅಂತ ಅಲ್ಲಿ ತಂದೆ ಮಗನಿಗೆ ಪ್ರಶ್ನೆ ಮಾಡಿದ. ಅಲ್ಲಿ ಆ ಒಂದು ವಾಕ್ಯದಿಂದ ನಮ್ಗೆ ಅಲ್ಲಿ ಏನು ಅನಿಸ್ಕೊಳ್ತದ ಅಂತಂದ್ರೆ, ತಸ್ಮಾತ್ ಅಶೇಷ ವಸ್ತು ವಿಷಯಮೇವ ಇದಂ ಸರ್ವ ವಿಜ್ಞಾನಂ ಸರ್ವಸ್ಯ ಬ್ರಹ್ಮ ಕಾರ್ಯತಾಪೇಕ್ಷಯ ಉಪನ್ಯಸ್ಯತೆ ಇತಿ ದ್ರಷ್ಟವ್ಯಂ. ಅಲ್ಲಿ ಅಂದ್ರೆ ಎಲ್ಲವೂ ಬ್ರಹ್ಮದ ಕಾರ್ಯವಾಗಿದೆ ಅಂತ. ಯಾವುದು ಈ ನಾಮರೂಪಾತ್ಮಕವಾಗಿರ್ತಕ್ಕಂಥ ಸಂಪೂರ್ಣ ಜಗತ್ತನ್ನುವಂತಹದ್ದು ಇದು ಬ್ರಹ್ಮದ ಕಾರ್ಯ ಅಂತ ಹೇಳ್ತಾ ಇದ್ದಾರೆ. ಎಲ್ಲವೂ ಅನ್ನೋದ್ರಿಂದ ಸಮಸ್ತ ಪ್ರಪಂಚ ಅನ್ನುವಂತಹದ್ದು ಏನದ ಬ್ರಹ್ಮದ ಕಾರ್ಯ, ಅಂದ್ರೆ ಕಾರಣ ಬ್ರಹ್ಮ ಅನ್ನುವಂತಹದ್ದು ಅಂತ. ಅಲ್ಲಿ ಎಲ್ಲಾ ವಸ್ತುಗಳ ವಿಷಯಕವಾಗಿಯೇ ಈ ಸರ್ವ ವಿಜ್ಞಾನ ಅನ್ನುವಂತಹದ್ದನ್ನ ಹೇಳೈತಿ ಅಂತ ತಿಳ್ಕೊಳ್ಬೇಕು ನಾವಿಲ್ಲಿ. ಎಲ್ಲಾ ವಸ್ತುಗಳ ಜ್ಞಾನ ಆಗಿರ್ಬೇಕಲ್ರಿ ಇಲ್ಲಿ. ಆ ಬ್ರಹ್ಮ ಒಂದನ್ನು ಅರಿತು ಬಿಟ್ರೆ ಅದರ ಕಾರ್ಯವಾಗಿರ್ತಕ್ಕಂಥ ಆಕಾಶಾದಿ ಸಮಸ್ತ ವಸ್ತುಗಳ ಒಂದು ವಿಜ್ಞಾನ ಅಂದ್ರೆ ಅದರ ವಿಶೇಷವಾದ ಜ್ಞಾನ ಅನ್ನುವಂತಹದ್ದು ಅದು ಆಗಿರ್ಬೇಕು. ಅಂಥದ್ದೇನಾದ್ರೂ ನೀನು ನಿಮ್ ಗುರುಗಳು ಹೇಳಿಕೊಟ್ಟಾರೇನು ಅಂತಂದಾಗ, ಅಯ್ಯೋ ನನಗೆ ಇದನ್ನ ಗುರುಗಳು ಹೇಳಿಲ್ವಲ್ಲ, ಇನ್ ಹೇಗ್ ಮಾಡೋಕು, ಮತ್ತೆ 12 ವರ್ಷ ಹೋಗಿ ಸೇವಾ ಮಾಡಿ ಎಲ್ಲಿ ಇದನ್ನ ತಿಳ್ಕೊಳ್ಳೋದು, ಯಪ್ಪ ಅದನ್ನ ನೀನೇ ನನಗೆ ಹೇಳಿಕೊಡು ಅಂಥೇಳಿ ಅವಾಗ ಅಲ್ಲಿ ಶ್ವೇತಕೇತು ಉದ್ದಾಲಕ ಮಹರ್ಷಿಗಳನ್ನು ಕುರಿತು, ತಂದೆಯಾಗಿರ್ತಕ್ಕಂಥ ಉದ್ದಾಲಕ ಮಹರ್ಷಿಗಳನ್ನು ಕುರಿತು ಅದನ್ನ ಕೇಳಿಕೊಂಡಾಗ ಅವಾಗಲ್ಲಿ ಉದ್ದಾಲಕ ಋಷಿಗಳು ಅದು ಒಂದನ್ನ ತಿಳಿದ್ರೆ ಎಲ್ಲವನ್ನ ತಿಳಿದಂತೆ ಆಗಿರಬೇಕು ಅಂಥ ಒಂದು ವಿಚಾರವನ್ನು ಅಲ್ಲಿ ಅವನಿಗೆ ಬೋಧ ಮಾಡಿದ್ದಾರೆ ಅವರು. ಯಾರು ಶ್ವೇತಕೇತುವನ್ನ ಕುರಿತು ಉದ್ದಾಲಕ ಋಷಿಗಳು ಅಂತಹ ಜ್ಞಾನವನ್ನ ಬೋಧ ಮಾಡಿದ್ದಾರೆ. ಯಾಕಂದ್ರೆ ಅಲ್ಲಿ ಮೃದಾದಿ ದೃಷ್ಟಾಂತವನ್ನು ಕೊಡ್ತಾ ಇದ್ದಾರೆ. ಹೆಂಗ ಒಂದು ಮಣ್ಣಿನಿಂದ ಅನೇಕ ಕಾರ್ಯವಾಗಿರ್ತಕ್ಕಂಥ ಅನೇಕ ಘಟಗಳಾಗ್ಲಿ, ಮುಚ್ಚಳ, ಹರಿವಿ ಮೊದಲಾಗಿರ್ತಕ್ಕಂಥ ಅನೇಕ ವಸ್ತುಗಳು, ಒಂದು ಹೂಜಿ ಆಗ್ಲಿ, ಅವೆಲ್ಲ ಮಣ್ಣಿನ ಕಾರ್ಯಗಳೇ ಅಂತ. ಕಾರಣವಾಗಿರ್ತಕ್ಕಂಥ ಮಣ್ಣು ಒಂದು ತಿಳಿದು ಬಿಟ್ರೆ ಕಾರ್ಯವಾಗಿರ್ತಕ್ಕಂಥ ಎಲ್ಲಾ ವಸ್ತುಗಳನ್ನ ತಿಳಿದಂತೆ ಅಂತ ಹೇಳಿ ಆ ಮೃದಾದಿಗಳ ದೃಷ್ಟಾಂತ ಅನ್ನುವಂತಹದ್ದನ್ನ ಕೊಟ್ಟು ಅಲ್ಲಿ ಶ್ವೇತಕೇತನ ಕುರಿತು ಏಕವಿಜ್ಞಾನಿನ ಸರ್ವವಿಜ್ಞಾತಂ ಭವತಿ ಅಂತ. ಅಂದ್ರೆ ಒಂದು ವಸ್ತುವನ್ನ ನಾವು ತಿಳ್ಕೊಂಡ್ರ ಅದರ ಕಾರ್ಯವಾಗಿರ್ತಕ್ಕಂಥ ಎಲ್ಲವನ್ನ ತಿಳಿದಂತೆ ಆಗ್ತದ ಅಂತ ಹೇಳಿ ಈ ಪ್ರಕಾರವಾಗಿ ಅಲ್ಲಿ ಉಪದೇಶ ಅನ್ನುವಂತಹದ್ದು ಅಲ್ಲಿ ಬಂದದಲ್ರಿ. ಚಾಂದೋಗ್ಯದಲ್ಲಿ ಆರಂಭದಲ್ಲಿ 6ನೇ ಅಧ್ಯಾಯದಲ್ಲಿ ಪ್ರಾರಂಭದಲ್ಲೇ ಇದೇ ಸ್ಟಾರ್ಟ್ ಆಗ್ತೈತೆ ಅದ್ರ ಆ ವಿಚಾರವನ್ನ ಇಲ್ಲಿ ಹೇಳ್ಕೊಂಡು ಬಂದ್ರು. ಅದಕ್ಕೆ ಇಲ್ಲಿ ಕ್ಷೀರೋದಕ ನ್ಯಾಯವನ್ನ ತಗೊಂಡು ಬಂದು ಇಲ್ಲಿ ಹೇಳಬೇಡ್ರಿ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ. ಒಂದು ವಸ್ತುವಿನ ಜ್ಞಾನದಿಂದ ಸಮಸ್ತ ಕಾರ್ಯರೂಪವಾಗಿರ್ತಕ್ಕಂಥ ಇಡೀ ಪ್ರಪಂಚವನ್ನು ಅರಿತಂತೆ ಆಗ್ತದ ಅನ್ನುವಂತಹದ್ದನ್ನ
ಇಲ್ಲಿ ಯಾಕಂದ್ರೆ ನಾವು ಸರಿಯಾಗಿ ಕ್ಷೀರದ ಜ್ಞಾನ ಮಾಡ್ಕೊಂಡ್ರೆ ನಮ್ಗೆ ನೀರಿನ ಯಥಾರ್ಥ ಜ್ಞಾನ ಆದಂಗ ಆಗಂಗಿಲ್ಲ. ನಾವು ಹಾಲಿನ ಜ್ಞಾನ ಮಾಡ್ಕೊಂಡು ನೀರಿನ ಜ್ಞಾನ ನಮ್ಗೆ ಎಲ್ಲಿ ಆಗ್ತದ್ರಿ? ಯಾಕಂದ್ರೆ ಅವು ನೀರಿನ ಹಾಲಿನ ಕಾರ್ಯ ನೀರ್ ಅಲ್ಲಲ್ರಿ ಇವಾಗ. ಹಾಲಿನಿಂದ ನೀರ್ ಹುಟ್ಟಿಲ್ಲಲ್ರಿ ಇವಾಗ. ಅವು ಎರಡೂ ಹಾಲಿನಿಂದ ನೀರ್ ಹುಟ್ಟಿದ್ರೆ ಹಾಲಿನ ಜ್ಞಾನ ಮಾಡ್ಕೊಂಡಿದ್ರೆ ನೀರಿನ ಜ್ಞಾನ ಆದಂಗ ಆಕ್ಕಿತ್ತದು. ಆದ್ರೆ ಹಾಲಿನ ಜ್ಞಾನ ಮಾಡ್ಕೊಂಡವನೇ ನೀರಿನ ಜ್ಞಾನ ಆಗಂಗಿಲ್ಲ, ಅದು ವಿಶೇಷ ಜ್ಞಾನ ಆಗುದಿಲ್ಲ ಅಂತ ಇಲ್ಲಿ ಆಚಾರ್ಯರು ಹೇಳ್ಕೊಂಡು ಬಂದ್ರು ಅವರಿಗೆ. ಅದಕ್ಕೆ ಇಲ್ಲಿ ಮೃದ ದೃಷ್ಟಾಂತ ತಗೊಳ್ಬೇಕದು. ಮಣ್ಣು ಮತ್ತು ಮಣ್ಣಿನ ಕಾರ್ಯವಾಗಿರ್ತಕ್ಕಂಥ ಘಟಾಶರಾವಾದಿಗಳು ಅಂತ ಏನದಾವಲ್ಲ, ಆ ದೃಷ್ಟಾಂತದಿಂದ ನಮಗ ಒಂದರ ಜ್ಞಾನ ಮಾಡ್ಕೊಂಡ್ರ, ಯಾವ್ದು ಒಂದನ್ನು ಅರಿತುಕೊಂಡ್ ಬಿಟ್ರೆ ನಾವೆಲ್ಲವನ್ನ ಅರಿತಂತೆ ಆಗ್ತದ ಅನ್ನುವಂತ ಇದೇನ ಒಂದು ನ್ಯಾಯ ಅದಲ್ರಿದು. ಈ ನ್ಯಾಯವನ್ನು ನಾವು ತಗೊಂಡಿಲ್ಲಿ ಹೇಳ್ಬೇಕೆ ಹೊರತು ನಾವು ಕ್ಷೀರೋದಕ ನ್ಯಾಯವನ್ನು ಇಟ್ಟುಕೊಂಡು ಒಂದನ್ನರತ್ರ ಎಲ್ಲವನ್ನ ಅರಿತಂತೆ ಆಗ್ತದ ಅನ್ನುವಂತ ಜ್ಞಾನ ಇಲ್ಲಿ ಸಂಭವಿಸುವುದಿಲ್ಲ ಅಂತ. ಯಾಕಂದ್ರೆ ಅವನ ಅಭಿಪ್ರಾಯ ಏನು, ಬ್ರಹ್ಮ ಯಾವ ರೀತಿಯಾಗಿ ನಿತ್ಯ ಅದ ಮತ್ತು ಸರ್ವಗತ ಅದ, ಹಂಗ ಆಕಾಶನೂ ಕೂಡ ಅದು ನಿತ್ಯ ಅದ. ಆಕಾಶ ಉತ್ಪತ್ತಿ ಆಗಿಲ್ಲ ಮತ್ತು ಅದು ಸರ್ವಗತ ಆಗೈತಿ. ಮತ್ತು ಬ್ರಹ್ಮ ಮತ್ತು ಆಕಾಶ ಹೆಂಗದಾವು ಅಂತಂದ್ರೆ ಇವು ಅವ್ಯತಿರಿಕ್ತ, ಅಂದ್ರೆ ಅಭೇದ ಅದಾವ ಅಂತ, ಬೇರೆ ಬೇರೆ ಅಲ್ಲ ಅಂತ. ಹಾಲು ನೀರು ಹೆಂಗ ಅಭೇದ ಅದಾವಲ್ಲ, ಹಂಗ ಬ್ರಹ್ಮ ಮತ್ತು ಆಕಾಶ ಎರಡು ಅಭೇದ ಅದಾವು, ಅವು ಒಂದಕ್ಕೊಂದು ವ್ಯತಿರಿಕ್ತ ಅಲ್ಲ ಅಂತ ಅವ ಹೇಳಿದ್ದ. ಇಲ್ಲಪ್ಪ ಅದು ಹೊಂದಂಗಿಲ್ಲ, ಅದು ನೀನಲ್ಲಿ ಹಾಲಿನ ನೀರಿನ ದೃಷ್ಟಾಂತ ಇಲ್ಲಿ ಹೊಂದುಗಡೆ ಆಗಂಗಿಲ್ಲ, ಇಲ್ಲಿ ಮೃದಾ ದೃಷ್ಟಾಂತವನ್ನೇ ತಗೊಳ್ಬೇಕು ಅಂತ ಹೇಳಿ ಮೃದಾದಿ ದೃಷ್ಟಾಂತ ಪ್ರಣಯನಾಥ್ ಅಂತ ಹೇಳಿದ್ರು ನೋಡ್ರಲ್ಲಿ. ಮೃದ ಮಂತ್ರ ಮಣ್ಣು ಮುಂತಾಗಿರ್ತಕ್ಕಂಥ ದೃಷ್ಟವನ್ನ ಅಲ್ಲಿ ತಗೊಂಡು ಬಂದು ಅಲ್ಲಿ ಕಾರ್ಯಕಾರಣ ನ್ಯಾಯದಿಂದಲೇ ಸರ್ವ ವಿಜ್ಞಾನದ ಪ್ರತಿಜ್ಞೆ ಅನ್ನುವಂತಹದ್ದನ್ನು ನಡೆಸ್ಬೇಕಂತ ಹೇಳಿದ್ರು ಅವರು. ಅದನ್ನ ಪೂರ್ವದಲ್ಲಿ ಇದನ್ನ ಹೇಳ್ಕೊಂಡು ಬಂದಿದ್ದಾರೆ ಅವರು. ಇನ್ನ ಯಾವದ್ವಿಕಾರಂತು ವಿಭಾಗೋ ಲೋಕವತ್, ಇನ್ನು 7ನೇ ಸೂತ್ರವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಯಾವದ್ವಿಕಾರಂತು ವಿಭಾಗ ಲೋಕವತ್ ಅಂತ. ಅಂದ್ರೆ ಲೋಕದಲ್ಲಿ ಕಂಡಂತೆ ಇಲ್ಲಿ ವಿಕಾರಗಳು ಇರುವವರೆಗೂ ಕೂಡ ವಿಭಾಗ ಅನ್ನುವಂತಹದ್ದು ಇರ್ತದ ಅಂತ. ನಾವು ವಿಕಾರ ಅಂದ್ರ ಕಾರ್ಯಗಳು ಎಲ್ಲಿ ಅದಾವಲ್ಲ, ಕಾರ್ಯಗಳಿರೋ ತನಕ ಅಲ್ಲಿ ವಿಭಾಗ ಅಂದ್ರೆ ಬೇರೆ ಬೇರೆ ಅನ್ನುವಂತಹದ್ದು ಇರ್ತದಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಆಕಾಶ ನಿತ್ಯ ಅಂತ ಅವನು ಹೇಳಿದ್ನಲ್ಲ, ಆ ವಾದವನ್ನ ಖಂಡನ ಮಾಡ್ತಾರ ಅವರು. ನೋಡಪ್ಪ, ಆಕಾಶ ನಿತ್ಯ ಅಲ್ಲ, ಆಕಾಶಕ್ಕೆ ಉತ್ಪತ್ತಿ ಅನ್ನುವಂತಹದ್ದು ಅದು ಅನಿತ್ಯನೇ ಐತೆ ಹೊರತು ಅದು ಆಕಾಶ ನಿತ್ಯ ಅಲ್ಲ, ಆಕಾಶಕ್ಕೆ ಉತ್ಪತ್ತಿ ಇದೆ ಅನ್ನುವಂತ ವಿಚಾರವನ್ನ ಇಲ್ಲಿ ಉಪದೇಶ ಮಾಡ್ಲಿಕ್ಕೆ ಹೊರಟಿದ್ದಾರೆ ಇವಾಗ. ಯತ್ ಪುನರೇತತ್ ಉಕ್ತಂ ಅಸಂಭವಾತ್ ಗೌಣಿ ಗಗನಸ್ಯ ಉತ್ಪತ್ತಿ ಅತ್ರ ಬ್ರೂಮಃ. ಅವನು ಪೂರ್ವದಲ್ಲಿ ಏನ್ ಹೇಳ್ಕೊಂಡು ಬಂದಿದ್ದ ಅಂತಂದ್ರೆ, ಅಸಂಭವಾತ್ ಗೌಣಿ ಗಗನಸ್ಯ ಉತ್ಪತ್ತಿ, ಗಗನಸ್ಯ ಉತ್ಪತ್ತಿ ಅಸಂಭವಾತ್ ಅಂದ್ರೆ ಇಲ್ಲಿ ಆಕಾಶದ ಉತ್ಪತ್ತಿ ಅನ್ನುವಂತಹದ್ದು ಸಂಭವಿಸುವುದಿಲ್ಲ ಅಂತ ಹೇಳಿದ್ದವನು. ಆಕಾಶ ಉತ್ಪತ್ತಿ ಆಗುವುದಿಲ್ಲ ಅಂತ ಹೇಳಿದ್ದ. ಯಾಕ ಅಂತಂದ್ರೆ ಅದು ಆಕಾಶದ ಉತ್ಪತ್ತಿ ಮತ್ತೆ ಹೇಳೈತಲ್ಲ ಶ್ರುತಿ ಅಂತಂದ್ರೆ ಅದು ಗೌಣವಾಗಿ ಹೇಳೈತಿ ಅಂತ ಹೇಳಿ ಅವ ಹೇಳಿದ್ದ. ಅದು ಗೌಣವಾಗಿ ಹೇಳೈತಿ ಹೊರತು ಮುಖ್ಯವಾಗಿ ಆಕಾಶದ ಉತ್ಪತ್ತಿ ಅನ್ನುವಂತಹದ್ದು ಆಗಿಲ್ಲ ಅಂತೇನ್ ಹೇಳಿದ್ನಲ್ಲ, ಅದಕ್ಕ ಈಗ ಆಚಾರ್ಯ ಹೇಳ್ತಾ ಇದ್ದಾರೆ, ಅತ್ರ ಬ್ರೂಮಃ ಯಾವದ್ ವಿಕಾರಂತು ವಿಭಾಗೋ ಲೋಕವತ್. ಈ ಸೂತ್ರದೊಳಗ ಅದಕ್ಕೆ ಸಮಾಧಾನವನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ತು ಶಬ್ದ ಅಸಂಭವ ಆಶಂಕ್ಯ ವ್ಯಾವೃತ್ಯರ್ಥಂ. ಇಲ್ಲಿ ತು ಅನ್ನುವಂತ ಶಬ್ದ ಏನ ಮಾಡ್ತದ ಅಂತಂದ್ರೆ, ಇಲ್ಲಿ ಯಾವುದು ಅಸಂಭವ ಅನ್ನುವಂತ ಒಂದು ಶಂಕೆಯನ್ನ ಅದ ನಿರಾಕರಣೆ ಮಾಡೋದಕ್ಕೋಸ್ಕರವಾಗಿ ಬಂದದ ಅಂತ. ಅಂದ್ರೆ ಆಕಾಶದ ಉತ್ಪತ್ತಿ ಅಸಂಭವ ಅಂತ ಏನ್ ಹೇಳಿದ್ನಲ್ಲ, ಅದೊಂದು ಆಶಂಕೆ ಮಾಡಿದ್ದವನು, ಆಕ್ಷೇಪ ಮಾಡಿದ್ದ. ಅಂದ್ರೆ ಆಕಾಶದ ಉತ್ಪತ್ತಿ ಅಸಂಭವ ಅನ್ನುವಂತ ಏನು ಪ್ರಶ್ನೆ ಮಾಡಿದ್ನಲ್ಲ, ಅದನ್ನ ತಳ್ಳಿ ಹಾಕ್ತಾ ಇದ್ದಾರ ಅವರು. ಅಂದ್ರೆ ಆಕಾಶದ ಉತ್ಪತ್ತಿ ಸಂಭವ ಅಂತ ಹೇಳ್ತಾರಂತಿಲ್ಲಿ. ಅವ ಅಸಂಭವ ಅಂತ ಹೇಳಿದ್ನಲ್ಲ,
ಇಲ್ಲಪ್ಪ ಅದು ಸಂಭವಿಸ್ತದ ಅನ್ನುವಂಥ ವಿಚಾರವನ್ನ ಈಗ ಆಚಾರ್ಯರು ಹೇಳಿಕೆ ಪ್ರಾರಂಭ ಮಾಡ್ತಾ ಇದ್ದಾರೆ ಅವರು. ನ ಖಲು, ಇಲ್ಲಿ ತೂ ಶಬ್ದ ಅಸಂಭವ ಆಶಂಕಾ ವ್ಯಾವೃತ್ಯರ್ಥ ಅಂತೇಳಿ ಭಾಷ್ಯದಲ್ಲಿ ಆಚಾರ್ಯ ಹೇಳಿದ್ರಿ. ಇದು ಅಲ್ಲಿ ಆಕಾಶದ ಉತ್ಪತ್ತಿ ಅನ್ನೋದು ಅಸಂಭವ ಅಂತ ಏನೋ ಒಂದು ಆಕ್ಷೇಪ ಮಾಡಿದ್ನಲ್ಲ, ಆಶಂಕೆಯನ್ನು ಮಾಡಿದ್ನಲ್ಲ, ವ್ಯಾವೃತ್ಯರ್ಥಂ ಅಂತಂದ್ರೆ ಏನು, ಅದನ್ನ ನಿವಾರಣೆ ಮಾಡ್ತಾರಂತ, ಆಕ್ಷೇಪನ ನಿರಾಕರಣೆ ಮಾಡ್ತಾರಂತ. ಇದು ತೂ ಶಬ್ದ ಅನ್ನುವಂಥದ್ದೇ ನಮಗ ಅದು ತಿಳಿಸ್ಕೊಡ್ತದ ಅಂತದು. ಅಂದ್ರೆ ಅಲ್ಲಿ ಸೂತ್ರ ಏನು ಬಂತು ಅಂತಂದ್ರೆ ಯಾವದ್ವಿಕಾರಂ ತೂ ಅಂತ ಇದು ನೋಡ್ರಿ. ಯಾವದ್ವಿಕಾರಂ ತೂ ಅನ್ನುವಂತ ಶಬ್ದ ಆಕಾಶದ ಒಂದು ಉತ್ಪತ್ತಿ ಅನ್ನುವಂತಹದ್ದು ಇದು ಸಂಭವ ಅನ್ನೋದನ್ನ ತಿಳಿಸುವುದಕ್ಕೋಸ್ಕರವಾಗಿ ಬಂದದ. ಅಸಂಭವ ಅಂತ ಏನ್ ಹೇಳಿತ್ತಲ್ಲ, ಆ ಆಶಂಕೆ ಅನ್ನೋದು ದೂರ ಮಾಡ್ಲಿಕ್ಕೆ ತೂ ಶಬ್ದ ಅನ್ನುವಂತಹದ್ದನ್ನ ಇಲ್ಲಿ ವ್ಯಾಸ ಮಹರ್ಷಿಗಳು ಪ್ರಯೋಗ ಮಾಡಿದ್ದಾರೆ ಅಂತ. ಯತಃ ಯಾವತ್ ಕಿಂಚಿತ್ ವಿಕಾರ ಜಾತಂ ದೃಶ್ಯತೆ ಘಟ ಘಟಿಕೋದಂಜನಾದಿಃ ವಾ. ಇಲ್ಲಿ ಲೋಕದೊಳಗ ನಮಗ ಲೋಕ ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ವಿಕಾರಗಳು. ಈಗ ಒಂದು ಮಣ್ಣು ತಗೊಳ್ರಿ, ಈಗ ಮಣ್ಣಿನ ವಿಕಾರ ಅನ್ನುವಂತಹದ್ದು, ಮಣ್ಣಿನ ಕಾರ್ಯ ಅಂತ. ವಿಕಾರ ಅಂದ್ರೆ ಏನು, ಕಾರ್ಯ. ಮಣ್ಣಿನ ಕಾರ್ಯ ಏನಪ್ಪಾ ಅಂತಂದ್ರೆ ಇಲ್ಲಿ ಯಾವತ್ತು ಕಿಂಚಿತ್ ವಿಕಾರ ಜಾತಂ ದೃಶ್ಯತೆ ಅಂದ್ರೆ ಮಣ್ಣಿನ ಕಾರ್ಯಗಳು ನಮಗೆ ಲೋಕದಲ್ಲಿ ಕಂಡು ಬರ್ತಾ ಇದ್ದಾವೆ. ಯಾವುದು ಅಂತಂದ್ರೆ ಘಟ ಘಟಿಕೋದನಂಜನಾಧಿ ಅಂದ್ರೆ ಗಡಿಗೆ. ಘಟ ಅಂತಂದ್ರೆ ಗಡಿಗೆ, ಘಟಿಕ ಅಂತಂದ್ರೆ ಇವು ಮಣ್ಣಿನ ಮಗಿ ಅಂತ ಅಂತಾರಲ್ರಿ, ಮಗಿ ಅಂತಾರ. ಚರಿಗೆ ಅಂತಂದ್ರೆ ನಾವು ಸ್ಟೀಲಿನೂ ಇರ್ತಾವು, ಪ್ಲಾಸ್ಟಿಕ್ದು ಇರ್ತಾವು. ಮಣ್ಣಿನ ಮಗಿ ಅಂತ ಕರೀತಾರ, ಅದು ಚರಿಗಿದ್ದಂಗ ಇರ್ತೈತಿ ಅದು ರೀ, ಅದಕ್ಕೆ ಘಟಿಕ ಅಂತ ಕರೀತಾರ. ಘಟ ಅಂದ್ರೆ ಗಡಿಗೆ, ಘಟಿಕ ಅಂತಂದ್ರೆ ಅಲ್ಲಿ ಮಣ್ಣಿನ ಮಗಿ ಇದ್ದಂಗ. ಅಂಚನಾದಿ, ಅಂಚನ ಅಂದ್ರೆ ಹರಿವಿ, ಅಂದ್ರೆ ಅದು ಸ್ವಲ್ಪ ದೊಡ್ಡದದು, ಗಡಿಗೆಕ್ಕಿಂತ ದೊಡ್ಡದಿರ್ತದ. ಹರಿವಿ ಅಂದ್ರೆ ಕೊಡ ಅಂತೀವಲ್ರಿ, ಹರಿವಿ ಅಂದ್ರೆ ಒಂದೇ, ಕೊಡ ಅಂದ್ರೂ ಒಂದೇ. ಗಡಿಗೆ ಅಂತಂದ್ರೆ ಅಡಿಗೆ ಮಾಡ್ತಿರ್ತಾರಲ್ಲ, ಅದು ಗಡಿಗಿರೋದು. ಮತ್ತ ಅದ್ರಾಗ ಸ್ವಲ್ಪ ಸಣ್ಣದು ಮಗಿ, ಕೈ ಹಿಡ್ಕೊಂಡು ನೀರು ತುಂಬಿಡಾಗಿರ್ತಾರಲ್ಲ, ಅದು ಮಗಿ, ಅದು ನೀರು ಮಗಿ ಇದ್ದಂಗ ಅದು. ಅಂಚನಾದಿಹಿ ಅಂತಂದ್ರ ಅದು ಹರಿವಿ ಮುಂತಾದವರು ಅಂತ. ಇವೆಲ್ಲ ಮಣ್ಣಿನ ಕಾರ್ಯಗಳು ಅಂತಿವು, ಇವು ವಿಕಾರ ಸಮೂಹಗಳು ಅಂತ ಹೇಳ್ತಾ ಇದ್ದಾರೆ. ಇವು ನಮ್ಮ ಲೋಕದಲ್ಲಿ ಕಾಣ್ತಾ ಇದ್ದೇವೆ ಅಂತ. ಆಮೇಲೆ ಕುಂಡಲಾದಿವಾ ಸೂಚಿನ್ನಾರಾಚ ನಿಸ್ತ್ರಿಂಶಾದಿ ವಾ ಅಂತ ಹೇಳಿದ್ರು. ಇವೆಲ್ಲ ಕುಂಡಲಾದಿಗಳು ಅಂತಂದ್ರೇನು, ಇಲ್ಲ, ಇನ್ನು ಸ್ವಲ್ಪ ಹಿಂದೈತಿ ಭಾಷ್ಯ ಅದ್ರಿ. ಕಟಕ ಕೇಯೂರ ಕುಂಡಲಾದಿ ಅಂತ ಇಲ್ಲಿ. ಕಟಕ ಅಂತಂದ್ರೆ ಈ ಬಂಗಾರದಿಂದ ಕಡಗಳನ್ನ ತಯಾರು ಮಾಡ್ತಾರ, ಕೈಯಾಗ ಹಾಕೋತಾರಲ್ಲ ಕಡಗಳು. ಕೇಯೂರ ಅಂತಂದ್ರೆ ಇಲ್ಲಿ ವಂಕಿಗಳು, ವಂಕಿಗಳನ್ನ ಧರಿಸ್ತಾ ಇದ್ದಾರ. ಅವು ಒಂದು ಬಂಗಾರದಿಂದನೇ ಆಗ್ಯಾವಂತ. ಅಲ್ಲಿ ಒಂದು ಕಡಗಾಗ್ಲಿ ವಂಕಿಯಾಗಲಿ ಕುಂಡಲಾದಿಗಳು. ಕುಂಡಲ ಅಂತಂದ್ರೆ ಒಂಟಿ ಅಂತ ಕರೀತಾರ, ಕುಂಡಲ ಅಂತ ಕೂಡ ಕರೀತಾ ಇದ್ದಾರೆ. ಕುಂಡಲ ಅಂದ್ರೆ ಕಿವಿಗಳು ಹಾಕೊಳ್ಳುವಂತವಂತ ಅವರು. ಈ ರೀತಿ ಖಡಗ, ವಂಕಿ, ಕುಂಡಲ ಇವು ಎದ್ರ ಕಾರ್ಯಗಳು ಅಂತಂದ್ರೆ ಬಂಗಾರದ ಕಾರ್ಯಗಳು ಅಂತ. ಬಂಗಾರದಿಂದ ಇವು ತಯಾರಾಗ್ತಾ ಇದ್ದಾವೆ ಅಂತ. ಅವಕ್ಕೆ ಮೂಲ ಕಾರಣ ಬಂಗಾರ ಅಲ್ರಿ. ಅಲ್ಲಿ ಹೆಂಗ ಮಣ್ಣಿನ ಕಾರ್ಯವಾಗಿರ್ತಕ್ಕಂಥ ಒಂದು ಗಡಿಗೆ ಆಗಲಿ, ಒಂದು ಮಗಿ ಆಗಲಿ, ಒಂದು ಹರಿವೆ ಆಗಲಿ, ಯಾವ ರೀತಿಯಾಗಿ ಅವೆಲ್ಲ ಕಾರ್ಯಗಳ ಸಮೂಹಗಳಾಗಿದ್ದಾವೆಯೋ, ಮತ್ತೆ ಹೆಂಗ ಒಂದು ಬಂಗಾರ ಕಾರಣ ಅದ, ಅವುಗಳ ಕಾರ್ಯಗಳು ಯಾವುವು ಅಂತಂದ್ರೆ ಅಲ್ಲಿ ಕಡಗಾಗ್ಲಿ, ವಂಕಿ ಆಗಲಿ, ಅಥವಾ ಕುಂಡಲಗಳಾಗ್ಲಿ. ಇನ್ನೊಂದು ಹೇಳಿದ್ರು, ಸೂಚಿ ನಾರಾಚನಿ ಸ್ತ್ರಿಂಶಾದಿ ಅಂತ ಹೇಳಿದ್ರು. ಸೂಚಿ ಅಂತಂದ್ರೆ ಸೂಜಿ, ಸೂಜಿ ಅಂತಾರ. ನಾರಾಚನಿ ಸ್ತ್ರೀಶಾದಿ ಅಂತ ಹೇಳಿದ್ರು. ಅಂದ್ರೆ ಇಲ್ಲಿ ನಾರಾಚ ಅಂತಂದ್ರೆ ಇದಕ್ಕ ಬಾಣ, ಮತ್ತು
ನಿಸ್ತ್ರಿಂಶಾದಿ ಅಂತಂದ್ರೆ ಇದು ಕತ್ತಿ. ಇಲ್ಲಿ ಸೂಜಿ, ಬಾಣ, ಕತ್ತಿ ಇವುಗಳು ಇವು ಕಬ್ಬಿಣದ ಕಾರ್ಯಗಳು ಅಂತ. ಒಂದು ಕಬ್ಬಿಣದಿಂದ ಇವೆಲ್ಲವೂ ತಯಾರಾಗ್ತವೆ, ಇವೆಲ್ಲ ಕಾರ್ಯ ಸಮೂಹಗಳಂತ. ಇನ್ನು ಕೊಡ್ಲಿ, ಹಾರಿ, ಇವೆಲ್ಲ ಗುದ್ಲಿ, ಸಲಿಕೆ ಎಲ್ಲ ಕಬ್ಬಿಣದಿಂದ ತಯಾರಾಗ್ತಾವ ಬಿಡ್ರಿ ಇವು. ಇವೆಲ್ಲ ಎಷ್ಟೆಷ್ಟು ಇವು ಕಾರ್ಯಗಳದಾವಲ್ಲ ಇವೆಲ್ಲ. ಅಂದ್ರೆ ಇವೆಲ್ಲ ಅಷ್ಟೇ ಇವು ವಿಭಾಗ ಅನ್ನುವಂತ ಲೋಕದಲ್ಲಿ ನಮ್ಗೆ ಕಂಡು ಬರ್ತತಿಲ್ರಿ ಇವು ಕಾರ್ಯಗಳು. ಹೆಂಗ ಬಂಗಾರದ ಕಾರ್ಯಗಳು, ಮಣ್ಣಿನ ಕಾರ್ಯಗಳು, ಒಂದು ಕಬ್ಬಿಣದ ಕಾರ್ಯಗಳು, ಅವು ಅಷ್ಟೇ ವಿಭಾಗವಾಗಿ ನಮಗೆ ಲೋಕದಲ್ಲಿ ಕಾಣ್ತಾ ಇದ್ದಾವೆ ಅಂತ. ಇವೆಲ್ಲ ಕಾರ್ಯಗಳು ಭಿನ್ನ ಭಿನ್ನವಾಗಿ ಕಾಣ್ತಾವಲ್ರಿ ಇವಾಗ. ಆ ವಿಭಾಗ ಅನ್ನುವಂತ ಲೋಕದಲ್ಲಿ ನಾವು ಕಂಡದ್ದನ್ನು, ವಿಭಾಗ ಅಂದ್ರೆ ಏನು, ಭಿನ್ನ ಭಿನ್ನವಾಗಿ ತೋರುದು ಅಂತ. ಅವು ಎಷ್ಟು ಕಾರ್ಯಗಳದಾವೋ ಅವೆಲ್ಲವೂ ಕೂಡ ಏನದಾವು, ಅವು ವಿಭಾಗವಾಗಿ ಬೇರೆ ಬೇರೆಯಾಗಿ ಲೋಕದಲ್ಲಿ ಕಾಣ್ತಾ ಇದ್ದೇವಿ ಅಂತ. ಅದಕ್ಕೆ ಹೇಳಿದ್ರಿ ನ ಖಲು ಆಕಾಶೋತ್ಪತ್ತೌ ಅಸಂಭಾವ ಸಂಖ್ಯಾ ಕರ್ತವ್ಯ. ಇಲ್ಲಿ ಆಕಾಶದ ಉತ್ಪತ್ತಿಯಲ್ಲಿ ಅಸಂಭವ ಅನ್ನುವಂತ ಆಶಂಕೆಯನ್ನು ಮಾಡಬಾರದು. ಯತಃ ಯಾಕಂತಂದ್ರೆ ಯಾವತ್ ಕಿಂಚಿತ್ ವಿಕಾರ ಜಾತಂ ದೃಶ್ಯತೆ, ಅಂದ್ರೆ ಲೋಕದಲ್ಲಿ ವಿಕಾರದ ಸಮೂಹವಾಗಿರ್ತಕ್ಕಂಥವುಗಳು ನಮಗೆ ಲೋಕದಲ್ಲಿ ಅವು ಭಿನ್ನ ಭಿನ್ನವಾಗಿ ಲೋಕದಲ್ಲಿ ಇರುವುದು ನಮಗೆ ಕಾಣ್ತಾ ಇದ್ದೀವಿ. ಹೇಗೆ ಅಂತಂದ್ರೆ ಮಣ್ಣಿನ ಕಾರ್ಯವಾಗಿರ್ತಕ್ಕಂಥ ಒಂದು ಘಟ ಅಂದ್ರೆ ಗಡಿಗೆ ಆಗಲಿ ಅಥವಾ ಚರಿಗೆ ಆಗಲಿ ಅಥವಾ ಹರಿವೆ ಆಗಲಿ, ಈ ಎಲ್ಲ ಕಾರ್ಯ ಸಮೂಹ ನಮಗೆ ಕಾಣ್ತಾ ಇದ್ದಾವೆ. ಮತ್ತಿನ್ನ ಬಂಗಾರವನ್ನು ಇಟ್ಟುಕೊಂಡಾಗ ಆ ಬಂಗಾರದಿಂದ ಕಟಕ, ಕೇಯೂರ, ಕುಂಡಲಾದಿಗಳು ಕಾಣ್ತಾ ಇದ್ದಾವೆ. ಇನ್ನ ಒಂದು ಕಬ್ಬಿಣವನ್ನು ಇಟ್ಟುಕೊಂಡಾಗ ಅಲ್ಲಿ ಸೂಚಿ, ನಾರಾಚ, ನಿಸ್ತ್ರಿಂಶಾದಿ ಅಂತಂದ್ರೆ ಆ ಬಂಗಾರದಿಂದ ಯಾವುದು ಕಬ್ಬಿಣ ತಯಾರಾಗಿರ್ತಕ್ಕಂಥ ಸೂಜಿ ಆಗ್ಲಿ, ಬಾಣ ಆಗ್ಲಿ, ಮೊದಲಾದವುಗಳಾಗ್ಲಿ, ಇವೆಷ್ಟು ಕಾರ್ಯಗಳದಾವೋ ಆ ವಿಭಾಗ ಅನ್ನುವಂತಹದ್ದನ್ನ ನಾವು ಲೋಕದಲ್ಲಿ ಕಾಣ್ತಾ ಇದ್ದೇವಿ ಅಂತ. ತಾವಾನೇವ ವಿಭಾಗ ಲೋಕಃ ಲೋಕೆ ಲಕ್ಷ್ಯತೆ, ಅಂದ್ರೆ ಇಷ್ಟೆಲ್ಲ ವಿಭಾಗಗಳು ನಮ್ಮ ಲೋಕದಲ್ಲಿ ಕಾಣ ಬರ್ತಾ ಇದ್ದಾವೆ ಅಂತ. ನತು ಅವಿಕೃತ ಕೃತಂ ಕಿಂಚಿತ್ ಕುತಶ್ಚಿತ್ ವಿಭಕ್ತಂ ಉಪಲಭ್ಯತೆ. ಇನ್ನ ಯಾವುದು ಅವಿಕೃತ ಅಂದ್ರೆ ಏನು, ವಿಕಾರರಹಿತವಾಗಿದೆಯೋ, ಯಾವುದು ವಿಕಾರವನ್ನ ಹೊಂದುವುದಿಲ್ಲವೋ ಅದು ಮತ್ತೊಂದರಿಂದ ಅದು ವಿಭಕ್ತವಾಗಿರ್ತಕ್ಕಂಥದ್ದು ಲೋಕದಲ್ಲಿ ಕಂಡು ಬರುವುದಿಲ್ಲ. ಯಾವುದು ವಿಕಾರ ಹೊಂದುವುದಿಲ್ಲವೋ, ವಿಕಾರ ಹೊಂದದೇ ಇರತಕ್ಕಂತ ವಸ್ತು ಅನ್ನುವಂತಹದ್ದೇನಾದ ಅದು ಮತ್ತೊಂದರಿಂದ ಅದು ವಿಭಾಗವಾಗಿರುವುದು ಕಂಡು ಬರ್ತದೇನು ಅಂತಂದ್ರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನತು ಅವಿಕೃತಂ ಕಿಂಚಿತ್ ಕುತಶ್ಚಿತ್ ವಿಭಕ್ತಂ, ಅದು ಕುತಶ್ಚಿತ್ ಮತ್ತೊಂದರಿಂದ ಕಿಂಚಿತ್ ಸ್ವಲ್ಪ ಆದ್ರೂ ಕೂಡ ವಿಭಕ್ತಂ ಭಿನ್ನ ಭಿನ್ನವಾಗಿ ಅದು ನಮಗ ಲೋಕದಲ್ಲಿ ಕಂಡು ಬರಂಗಿಲ್ಲ ಅಂತ. ಅಂದ್ರೆ ಅವಿಕಾರಿಯಾಗಿರ್ತಕ್ಕಂಥ ವಸ್ತು ಅಂತ. ವಿಭಾಗಶ್ಚ ಆಕಾಶಸ್ಯ ಪೃಥಿವ್ಯಾದಿಭ್ಯ ಅವಗಮ್ಯತೆ. ಆದ್ರೆ ಇಲ್ಲಿ ಆಕಾಶ ಅನ್ನುವಂತಹದ್ದು ಏನದ ಅಂತಂದ್ರೆ ಈ ಪೃಥಿವ್ಯಾದಿಗಳಿಗಿಂತ ಬೇರೆಯಾಗಿ ವಿಭಕ್ತಾಗಿ ನಮಗೆ ಕಂಡು ಬಂದದಿಲ್ರಿ ಇದು. ಈಗ ಪೃಥ್ವಿ, ಜಲ, ಆಮೇಲೆ ಅಗ್ನಿ, ವಾಯು, ಆಮೇಲೆ ಆಕಾಶ, ಇವೆಲ್ಲವೂ ಏನಾಗಿದಾವೆ, ಇವು ಭಿನ್ನ ಭಿನ್ನ ಅದಾವಿಲ್ಲ, ಬೇರೆ ಬೇರೆ ಅದಾವಿಲ್ರಿ. ವಿಭಕ್ತ ಅಂದ್ರೆ ಭಿನ್ನ 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 ಭಿನ್ನವಾಗಿರೋದಂತ. ಇಲ್ಲಿ ಆಕಾಶವುಗಳು ಕೂಡ ಆ ಪೃಥ್ವಿಯಾದಿಗಳಿಗಿಂತ ವಿಭಕ್ತವಾಗಿದೆ ಅಂತೇಳಿ ನಮಗೆ ನಿಶ್ಚಯ ಆಗ್ತದ ಅಂತ. ವಿಭಕ್ತ ಅಂದ್ರೆ ಏನು, ಭಿನ್ನವಾಗಿದೆ ಅಂತ. ಆಕಾಶಗಳಿಗಿಂತ ಇಲ್ಲಿ ಯಾವುದು ಪೃಥ್ವಿಯಾದಿಗಳಿಗಿಂತ ಆಕಾಶ ಭಿನ್ನವಾಗಿರ್ತಕ್ಕಂಥದ್ದು ನಮ್ಮ ಲೋಕದಲ್ಲಿ ನಮ್ಗೆ ಕಂಡು ಬರ್ತದಲ್ರಿ. ವಿಭಾಗಶ್ಚ ಆಕಾಶಸ್ಯ ಪೃಥಿವ್ಯಾದಿಭ್ಯ ಅವಗಮ್ಯತೆ ಅಂದ್ರೇನು, ಪೃಥಿವ್ಯಾದಿಗಳಿಗಿಂತ ಆಕಾಶ ಅನ್ನುವಂತಹದ್ದು ವಿಭಕ್ತವಾಗಿರ್ತಕ್ಕಂಥದ್ದು ನಮಗ ಲೋಕದಲ್ಲಿ ಕಂಡು ಬರ್ತದ ಅಂತ ಆಯ್ತು. ಇವಾಗ ತಸ್ಮಾತ್ ಸೋಪಿ ವಿಕಾರ ಭವಿತುಂ ಅರ್ಹತಿ. ಅವಾಗ ಅದು ವಿಕಾರವೇ ಆಗಿಬಿಡುತ್ತಲ್ಲ. ಆಕಾಶ ಅನ್ನುವಂತಹದ್ದು ಪೃಥಿವ್ಯಾದಿಗಳಿಗಿಂತ ಅದು ವಿಭಕ್ತವಾಗಿ ಕಂಡು ಬರ್ತದಂದ ಬಳಕ ಅದು ವಿಕಾರದ ಕಾರ್ಯವೇ ಆಯ್ತಲ್ರಿ. ಮತ್ತ ಆಕಾಶ ಕಾರಣ ಹೆಂಗ ಆಗ್ತದ? ಆಕಾಶ ಕಾರಣ ಆಗಂಗಿಲ್ಲ. ಯಾಕಂದ್ರೆ ಆಕಾಶ
ಅದು ಆತ್ಮನಿಂದ ಉತ್ಪತ್ತಿಯಾಗ್ಯದ ಅಂತೇಳಿ ಶ್ರುತಿನೇ ಹೇಳ್ತದೆ. ಆತ್ಮನ ಆಕಾಶ ಸಂಭೂತಃ ಅಂದ್ರೆ ಏನು, ಆತ್ಮನಿಂದ ಆಕಾಶ ಉತ್ಪತ್ತಿಯಾಯಿತು ಅಂತಂದಾಗ ಕಾರಣ ಯಾವುದು ಆತ್ಮ, ಕಾರ್ಯ ಯಾವುದು ಆಕಾಶ. ಮತ್ತು ಆಕಾಶ ವಿಕಾರ ಆಯ್ತಲ್ರಿ, ಅಲ್ಲಿ ಕಾರ್ಯ ಆಯ್ತಲ್ರಿ ಇವಾಗ. ಮತ್ತು ಕಾರ್ಯ ಆಗಿ ಯಾವ್ದು ಆಗಿರ್ತದೋ ಅದು ಅನಿತ್ಯವೇ ಇರ್ತದದು. ಮತ್ತೆ ನಿತ್ಯ ಅಂತ ಹೆಂಗ್ ಹೇಳಕ್ ಬರ್ತದ? ಅಂದ್ರೆ ಆಕಾಶನೂ ಕಾರ್ಯ, ಯಾಕಂದ್ರೆ ಅದು ಘಟಾದಿ ಕಾರ್ಯಗಳಂತೆ ವಿಭಕ್ತವಾಗಿ ಐತಿ ಅಂತ. ಘಟಾದಿ ಕಾರ್ಯಗಳು ಹೆಂಗ್ ವಿಭಕ್ತವಾಗಿದ್ದಾವಲ್ಲಿ, ಹೆಂಗಲ್ಲಿ ನಾವು ಕೊಡ ಅಂತೇವಿ, ಆಮೇಲೆ ಒಂದು ಮಗಿ ಅಂತೇವಿ, ಒಂದು ಹರಿವೆ ಅಂತೇವಿ. ಅವು ಬೇರೆ 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 ಗಡಿಗೆ ಮಗಿ ಆಗಂಗಿಲ್ಲ, ಮಗಿ ಹರಿವೆ ಆಗಂಗಿಲ್ಲ, ಯಾಕಂದ್ರೆ ಅವು ಭಿನ್ನ 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 ಅದಾವಿಲ್ರಿ. ಹಂಗ ಆಕಾಶನೇ ಬೇರೆ, ವಾಯುವಿನ ಬೇರೆ, ಅಗ್ನಿನ ಬೇರೆ, ಜಲನ ಬೇರೆ, ಪೃಥ್ವಿನ ಬೇರೆ. ಇವು ವಿಭಕ್ತವಾಗಿದ್ದು ನಮಗ ಲೋಕದಲ್ಲಿ ಪ್ರತ್ಯಕ್ಷ ಐತಲ್ರಿ ಇವಾಗ. ಇವು ಯಾಕಂದ್ರೆ ಇವು ಕಾರ್ಯ ಅದ ಅಂತದು. ಆಕಾಶ ಅನ್ನುವಂತಹದ್ದು ಕೂಡ ಪೃಥ್ವಿಯಾದಿಗಳಿಗಿಂತ ವಿಭಿನ್ನವಾಗಿರುವುದರಿಂದ ಅದು ಕಾರ್ಯ ಅಂತಾನೆ ಹೇಳಿಸ್ಕೊಳ್ತೈತೆ ಹೊರತು ಆಕಾಶ ಅನ್ನುವಂತಹದ್ದು ಕಾರಣ ಆಗಂಗಿಲ್ಲ ಅಂತ. ಅದು ಅನಿತ್ಯನೇ. ಯಾವುದು ಆಕಾಶ ಕಾರ್ಯವಾಗಿರೋದು ಅದು ಅನಿತ್ಯನೇ ಅದ ಅಂತ. ಇದರಿಂದ ಏನ್ ಹೇಳ್ದಂಗಾಯ್ತು ಅಂತಂದ್ರೆ, ತಸ್ಮಾತ್ ಸೋಪಿ ವಿಕಾರ ಭವಿತುಂ ಅರ್ಹತಿ. ಆದ್ದರಿಂದ ಇದು ವಿಕಾರವೇ ಅಂತ ಹೇಳಿ ಆಯ್ತು. ಏತೇನ ದಿಕ್ಕಾಲ ಮನಃ ಪರಮಾಣುವಾದೀನಾಂ ಕಾರ್ಯತ್ವಂ ವ್ಯಾಖ್ಯಾತಂ. ಇದರಿಂದ ದಿಕ್ಕು, ಕಾಲು, ಮನಸ್ಸು, ಪರಮಾಣು ಇವುಗಳು ಕೂಡ ಕಾರ್ಯ ಅಂತಾನೆ ಸಿದ್ಧ ಆಯ್ತು ಇವಾಗ. ತಿಳಿಸಂಗ ಆಯ್ತಲ್ರಿ ಇವಾಗ. ದಿಕ್ಕಾಲ, ಮನಸ್ಸು, ಪರಮಾಣುಗಳು ಇವರು ವೈಶೇಷಿಕರು ಏನ್ ಹೇಳ್ತಾರ, ಇವು ನಿತ್ಯ ಅಂತ ಹೇಳ್ತಾರ. ಇದು ಅಂದ್ರೆ ಅದ ಮತವನ್ನು ಖಂಡನ ಮಾಡ್ದಂಗ ಆಯ್ತು ಅಂತ ಇಲ್ಲಿ. ನಚ ಪರಮ ಸೂಕ್ಷ್ಮನಾಂ ಭೂತಾನಾಂ ಆಕಾಶ ದಿಕ್ಕಾಲ ದಿಗಾತ್ಮ ಮನಸಾಂ ತದ್ಗುಣಾನಾಂ ಚ ಕೇಶಾಂಚಿತ್ ಸಾಮಾನ್ಯ ವಿಶೇಷ ಸಮವಾಯಾನಾಂ ಚ ಉತ್ಪತ್ತಿ ವಿನಾಶ ಧರ್ಮಕತ್ವಂ ಪ್ರಮಾಣತ ಉಪಲಭ್ಯತೆ. ತಸ್ಮಾತ್ ನಿತ್ಯಾನ್ಯೇತಾನಿ. ನೋಡಿ, ಈ ನ್ಯಾಯ ಭಾಷ್ಯದೊಳಗೆ ಹೇಳ್ತಾ ಇದ್ದಾರ. ಅಲ್ಲಿ ಭಾಷ್ಯ ಅಲ್ಲಿ ಏನ್ ಹೇಳಿದಾರ ಅಂತಂದ್ರೆ, ಇವು ಎಲ್ಲ ಪರಮಾಣುಗಳಾಗ್ಲಿ, ಇವೆಲ್ಲ ದಿಕ್ಕು ಕಾಲಗಳಾಗ್ಲಿ, ಇವೆಲ್ಲವೂ ನಿತ್ಯ ಅಂತಾನೆ ಹೇಳ್ಕೊಂಡು ಬಂದಿದಾರ ಅವ್ರು. ಅದನ್ನ ಇಲ್ಲಿ ಖಂಡನ ಮಾಡ್ದಂಗಾಯ್ತು. ಆ ಮಾತನ್ನ ಇಲ್ಲಿ ಇದನ್ನ ಖಂಡಿಸಿದಂಗಾಯ್ತು ಅಂತ. ಇದನ್ನ ಹೇಳಿದ್ರಿಂದ ಆದ್ರಿಂದ ಇಲ್ಲಿ ದಿಕ್ಕಾಲ, ಮನಸ್ಸು, ಪರಮಾಣುಗಳು ಕೂಡ ಇವು ಕಾರ್ಯ ಅಂತಾನೆ ಸಿದ್ಧ ಆಗ್ತದಂತ. ಅದನ್ನು ಕೂಡ ಇಲ್ಲಿ ವ್ಯಾಖ್ಯಾನ ಮಾಡಿದಂತೆ ಆಯ್ತು ಅಂತ ಇಷ್ಟು ಇದನ್ನ ಹೇಳ್ಕೊಂಡು ಬಂದ್ರು. ಇನ್ನ ಮತ್ತೆ ಆತ್ಮನೂ ಕೂಡ ಇಲ್ಲಿ ಇದರಂತೆ ಕಾರ್ಯ ಆಗ್ತಾನೇನು ಅಂತಂದ್ರೆ ಇಲ್ಲ. ಆತ್ಮನೂ ಕೂಡ ಏನದಾನ ಅಂತಂದ್ರೆ ಅವನು ಕಾರಣನೇ ಆಗ್ತಾನೆ ಹೊರತು ಕಾರ್ಯ ಆಗುವುದಿಲ್ಲ. ಯಾಕೆಂದ್ರೆ ಆತ್ಮನಿಗೆ ಮತ್ತೊಂದು ಕಾರಣ ಇಲ್ಲ. ಆತ್ಮನಿಗೆ ಇನ್ನೊಂದು ಕಾರಣ ಇದ್ದದ್ದಾದರೆ ಅವಾಗ ಆತ್ಮ ಕಾರಣ ಅಂತ ಹೇಳಿ ಕಾರ್ಯ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಆತ್ಮನಿಗೆ ಮತ್ತೊಂದು ಕಾರಣ ಇಲ್ಲದಿರುವುದರಿಂದ ಆತ್ಮ ಕೇವಲ ಕಾರಣನೇ ಹೊರತು ಅವನು ಕಾರ್ಯ ಆಗುವುದಿಲ್ಲ ಅಂತೇಳಿ ಇಲ್ಲಿ ಪೂರ್ವ ಪಕ್ಷಿ ಮತ್ತೆ ಆಕ್ಷೇಪ ಮಾಡ್ತಾನ ಇಲ್ಲಿ. ಇದು ಭಾಷ್ಯ ಬಹಳ ದೊಡ್ಡದ್ರಿ ಇದು. ಇದನ್ನ ನಾಳೆ ನೋಡೋಣ ಅನ್ರಿ. ಇದು ನಾಳೆ ನೋಡೋಣ, ದೊಡ್ಡ ಮುಂದಿನ ವಿಚಾರವನ್ನ. ನಾಡ್ದಾಗಂಗಿಲ್ರಿ, ಮತ್ತ ಅಲ್ಲಿಂದ 28 ತನಕ ಆಗಂಗಿಲ್ರಿ. ಇನ್ನ ಕಟ್ ಮಾಡ್ರಿ, ಆಮೇಲೆ ಮಾತಾಡೋಣ. ನಾಳೆ ಸ್ವಲ್ಪ ನಾವು ಹುಬ್ಳಿಗೆ ಹೋಗ್ಬೇಕಂತ ಮಾಡಿವ್ರಪ್ಪ. ಅದಕ್ಕೆ ನೋಡ್ತೀರಿ, ಕನೆಕ್ಟ್ ಆಗ್ತಂತ. ಇಲ್ಲದ್ರೆ ಹೇಳ್ತೀನಿ. ಅದು ರೆಕಾರ್ಡಿಂಗ್ ಕಟ್ ಮಾಡ್ರಿ, ರೆಕಾರ್ಡಿಂಗ್.